ಪ್ರಿಯತಮ ಎಲ್ಲಿ ಹನಿ ಬೇಗ ವರನ್ ಕರ್ಸಿ. ವರ್ಣಂತೆ ಕರ್ಸಿ, ವಿವೇಕನ್ನ ಕರ್ಸಿ. ವರನಂತೆ ಕರ್ಸಪ್ಪ. ವರ್ಣಂತ ಕರ್ಕೊಂಬಾರೋ. ವರ ಎಲ್ಲೂ ಕಾಣಿಸ್ತಾನಿಲ್ಲ ಸರ್. ಕಾಣಿಸ್ತಾ ಇಲ್ವಾ? ಎಲ್ಲ ಉತ್ಕೊಂಡ್ರೆ ಅಳಿ ಅಂದ್ರು. ಇನ್ನೆಲ್ಲಿರ್ತಾನೆ? ನಿನ್ ಮಗಳು ರೂಮ್ ನಲ್ಲಿ ಹೊತ್ಕೊಂಡಿರ್ಬೇಕಷ್ಟೇ. ಸಾಕು, ಮೊದಲು ಕರ್ಸಿ. ಪುರೋಹಿತ್ರೆ, ಒಂದ್ 5 ನಿಮಿಷ ವೇಟ್ ಮಾಡಿ, ವರನ್ ಕರ್ಕೊಂಬರಕ್ ಹೋಗಿದ್ದಾರೆ. ನಾನ್ ವೇಟ್ ಮಾಡ್ಬೋದಮ್ಮ, ಆದ್ರೆ ಕಾಲ ವೇಟ್ ಮಾಡ್ಬೇಕಲ್ಲ. ರಾಹು ಕಾಲ ಬಂದ್ರೆ ನನ್ ವೇಟ್ ಜಾಸ್ತಿ ಆಗುತ್ತೆ. ಕೊಡ್ಸೋಣ ಬಿಡಿ. ವಿವೇಕ್ ಎಲ್ಲೋ ಕಾಣಿಸ್ತಾ ಇಲ್ವಂತೆ ಕಣೆ. ಈ ಗಂಡ್ಬೀರಿನ ಗಂಟ ಹಾಕೊಳಕ್ ಹೆದ್ರಿ ಪೇರಿ ಕಿತ್ತಿರ್ಬೇಕು ಕಣೆ. ಪ್ರೀತಿಗೆ ಈ ಗತಿ ಬರ್ಬಾರ್ದಾಗಿತ್ತು. ಅಯ್ಯೋ ಪಾಪ, ಈಗ ಯಾರನ್ನೇ ಮದುವೆ ಮಾಡ್ಕೋತೀಯಾ? ನನ್ನ ಹೆಸರು ಪ್ರೀತಿ ಅಂತ. ಪ್ರೀತಿ ಸುಳಿಗ್ ಸಿಕ್ಕದವರು ಓಡ್ ಹೋಗೋಕ್ಕಾಗೋಲ್ಲಮ್ಮ. ವಿವೇಕ್ ನನ್ನ ಭಕ್ತ, ನನ್ನ ಪ್ರೇಮದ ಪೂಜಾರಿ. ನಾನು ಅಂದ್ರೆ ಪ್ರಾಣ ಬಿಡ್ತಾನೆ. ನನ್ನ ಒಂದೇ ಒಂದು ಸ್ಮೈಲ್ಗೆ ಬಿದ್ದು ಸಾಯ್ತಾನೆ. ಪ್ರೀತಿ 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 ಅಂತ ಕನ್ವರಿಸ್ತಾನೆ. ಅಳಿ ಅಂದ್ರೆ ಇಲ್ಲೇ ಹುಡ್ಕೋದು. ಆ ಡೇವಿಡ್ ಕೇಳಿದ್ರೆ ಗೊತ್ತಾಗ್ಬೋದು. ನಡಿ. ಇಲ್ಲೇನಯ್ಯ ಮಾಡ್ತಾ ಇದೀಯಾ? ಊರೆಲ್ಲ ಹತ್ಕೊಂಡು ಉರಿತಿದ್ದಾಗ ಯಾರೋ ನೀರೋ ಅನ್ನೋ ಪಿಟೀಲ್ ಕೊಯ್ತಿದ್ನಂತೆ. ಒಂದ್ ನಿಮಿಷ, ಇದೊಂದು ಪುಸ್ತಕ ಓದ್ ಮುಗಿಸ್ಬಿಡ್ತೀನಿ. ಅಲ್ಲಿ ಜೋಯಿಸ್ರು ಜಾಕ್ಟೆ ಬಾರಿಸ್ತಾ ಇದಾರೆ, ನೀನಲ್ಲಿ ಆರಾಮಾಗಿ ಪುಸ್ತಕ ಓದ್ತಾ ಇದೀಯ. ಹೇಳ, ಎಲ್ಲೋ ಅಯೋಗ್ಯ. ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಒಂದು ಬಾತ್ರೂಮ್ ಬಿಡದೆ ಇರೋ ಹಾಗೆ ಹುಡುಕಿದ್ವಿ ಕಣೋ, ಎಲ್ಲೂ ಕಾಣ್ತಾ ಇಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ಎಲ್ಲೋ ಮೂಡ್ ಬಂದು ಹಾಡು ಬರಿತಾ ಕೂತಿರ್ಬೇಕು. ಇನ್ನೊಂದು ಅರ್ಧ ದಿನದಲ್ಲಿ ಹುಡ್ಕೊಂಡ್ ಬರ್ತಾ. ಅರ್ಧ ದಿವಸ? ಇನ್ನೊಂದು ಅರ್ಧ ಗಂಟೆಲಿ ಹೋಗೋ ಮಾರಾಯ, ಬೇಗ ಎಳ್ಕೊಂಬ ಅವನ್ನ. ಯಾಕೀಗಾಯ್ತು ಅಂತ ಅಲ್ಲ, ವರೋಪಚಾರದಲ್ಲಿ ಏನಾದ್ರೂ ಕಮ್ಮಿ ಆಯ್ತು ಅಂತ ಅಲ್ಲಿಂದ ಸಿಟ್ ಮಾಡ್ಕೊಂಡು ಹೋದ್ರಾ? ಏನಯ್ಯ, ಹಳೆ ಸಂಬಂಧ ಅಂತ ಏನಾದ್ರು ಕೇವಲವಾಗಿ ನಡ್ಕೊಂಡ್ಬಿಟ್ವೇನಪ್ಪ? ಚೇಚೆ, ಏನ್ ಮಾತಾಡ್ತಾ ಇದೀಯೋ? ನಮ್ ಹುಡುಗ ಒಂದ್ ಕಿಲುಬ್ ಕಾಸ್ಗೂ ಸಹ ಆಸೆ ಪಡೋನಲ್ಲ ಕಣೋ. ಅಲ್ಲ ಕಣೋ, ನಮ್ಮಿಬ್ರಿಗೂ ಅಳಿಯ ಮಗ ಇಬ್ರು ಒಬ್ಬನೇ ಅಲ್ವೇನಯ್ಯ? ಸರಿ, ಭಯ ಆಗ್ತಾ ಇದೆ. ನಿನ್ ಮದುಮಗನ ಇಲ್ಲ, ಇವನು ಏನೋ ಮುಹೂರ್ತ ಅಂತ. ನೀನಿದೆಯಲ್ಲ ಅಂತ ಬೇಜವಾಬ್ದಾರಿ ಮಗನ ಹರಿದಿದ್ದಿ. ಓಹೋ, ನೀನ್ ಮಾತ್ರ ಬಹಳ ಜವಾಬ್ದಾರಿ ಮನುಷ್ಯ ನೋಡು. ಎಲ್ಲಿಗ್ರಿ ಹೋದ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ವಿವೇಕ್, 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 ಹೇ ವಿವೇಕ್, ಇಲ್ಲೇನ ಮಾಡ್ತಾ ಇದೀಯಾ? ಕಡೆ ಚರಣ ಬರೀತಿದ್ದೀನಿ. ಏಯ್, ನಿನ್ನಂತ ಮೂರ್ಖ, ನಿನ್ನಂತ ಹುಚ್ಚ ಈ ಜಗತ್ನಲ್ಲ ಇನ್ನೊಬ್ಬ ಇಲ್ಲ ಕಣ. ನಿನ್ ಮಾತು ನಿಜ ಕಣೋ. ಈ ಜಗತ್ತಲ್ಲಿರೋ ಎಲ್ಲಾ ಕವಿಗಳು ಮೂರ್ಖರು, ಹುಚ್ಚರು. ಇವನೊಬ್ಬ ದೊಡ್ಡ ಶೇಕ್ಸ್ಪಿಯರ್. ನಿನ್ ಹೆಸರು ವಿವೇಕ ಅಲ್ಲ, ಅವಿವೇಕ ಅಂತ ಇಟ್ಕೋ. ಅಲ್ವೋ, ಮದುವೆ ದಿನ ಸ್ಮಶಾನಕ್ಕೆ ಬಂದಿದ್ಯಲ್ಲೋ. ಮನುಷ್ಯ ಮದುವೆ ಇಲ್ಲದೆ ಇರಬಹುದು, ಸ್ಮಶಾನ ಇಲ್ಲದೆ ಇರೋಕ್ಕಾಗೋಲ್ಲ. ನನಗೆ ಮೂಡ್ ಬರೋದು ಇಲ್ಲೇ. ಮೂಡ್ ಬಂದಾಗ ಹಾಡು ಬರಿಬೇಕು. ಅಲ್ಲಿ ಜೋಯಿಸ್ರು ರಾಹು ಕಾಲ ಅಂತ ಜಾಕ್ಟೆ ಹೊಡ್ಕೊಂಡು ಬೊಂಬ್ರಾ ಹೊಡಿತಿದ್ದಾರೆ. ಇವನಲ್ಲಿ ಹಾಡು ಬರೀತಾರಂತೆ. ಹಾಡ್ ಡೇವಿಡ್, ಆ ಅರ್ಥವಾಗದಿರೋ ಮಂತ್ರ, ಆಡಂಬರದ ಛತ್ರ ಎಲ್ಲ ಉಸಿರುಗಟ್ಟಿಸುತ್ತೆ. ಇಲ್ಲಿ ನೋಡು, ಎಷ್ಟು ಪ್ರಶಾಂತವಾಗಿದೆ. ಮೌನವಾಗಿರೋ ಗೋರಿಗಳು, ನಮ್ ಥರ ಹೆಣಗಾಡ್ದಿರೋ ಹೆಣಗಳು. ಇದು ಒಳ್ಳೆ ಕವಿ ಸವಾಸ ಆಯ್ತಲ್ಲಪ್ಪ ನಂಗೆ. ಸರಿ, ಅದೇನು ಪದ್ಯ ಬರ್ದಿದ್ಯೋ ಓದು. ಮದುವೆಗೆಂದೇ ಹೊರಟು ಮಸಣ ತಲುಪಿದೆ ನಾನು, ಮದುವೆಯಲ್ಲಿ ಜೋಡಿ ಮಸಣದಲ್ಲಿ ಏಕಾಂಗಿ. ಹೇಗಿದೆಯೋ ಪದ್ಯ? ಮುಂಡ ಮೋಚ್ತು ಲೇ. ಮದುವೆ ದಿನನಾದ್ರೂ ಒಂದು ಒಳ್ಳೆ ಲವ್ ಸಾಂಗ್ ಬರೆಯೋದು ಬಿಟ್ಟು. ಅದೇ ನೋಡು ವಿಚಿತ್ರ. ಪಲ್ಲವಿನಲ್ಲಿ ಪ್ರೇಮಗೀತೆ ಆಗಿತ್ತು, ಚರಣಕ್ಕೆ ಬರೋ ಹೊತ್ತಿಗೆ ಶೋಕಗೀತೆ ಆಯ್ತು. ಏನೋ ಮಾಡ್ಲಿ. ಸರಿ, ಇನ್ನೊಂದು ಕೆಲಸ ಮಾಡು. ಇಲ್ಲೇ ಎಲ್ಲ ಒಂದು ಗುಡಿಸಲು ಕಟ್ಕೊಂಡು
ಹರಿಶ್ಚಂದ್ರನ್ ತರ ಕಾಯ್ತಾ ಕೂತಿರು. ಓದಿತೀನಿ ನೋಡು, ನಡಿಯ. ಮದುವೆ ಮನೆ ಬಿಟ್ಬಿಟ್ಟು ಇಲ್ಲಿ ಪದ್ಯ ಬರೆಯಕ್ ಬಂದಂತೆ. ಪದ್ಯ ಅಲ್ಲವಲ್ಲೇ, ಅಲ್ಲಿ ನಿನ್ ಪ್ರೀತಿ ಕಾಯ್ತಾ ನಿಂತಿದ್ದಾಳೆ. ಮನೆಯವ್ರ ಮುಖ ನೋಡಕ್ ಆಗ್ತಾ ಇಲ್ಲ. ಇದೇನೋ ಮಾಡ್ತಾ ಇದೀಯ ನೀನು? ಅಲ್ಲೋಡು ಯಾರು ಬಂದ್ರು ಅಂತ. ನಾನು ಮ್ಯಾಗ್ನೆಟ್ ಕಣೆ, ಎಲ್ಲಿದ್ರು ಸುಯ್ ಅಂತ ಎಳೆದು ಬಿಡ್ತೀನಿ. ನೋಡಿ ಎಷ್ಟೊತ್ತಾಗಿದೆ, ಎಲ್ಲಿ ಹೋಗಿದ್ವಿ ಅಯೋಗ್ಯ? ಮುಹೂರ್ತ ಟೈಮಲ್ಲಿ ಈಗ ಹೇಳ್ದೆ ಕೇಳ್ದೆ ಹೋಗ್ತಾರೇನಪ್ಪ. ನಾವೆಲ್ಲ ಎಷ್ಟೊಂದು ಗಾಬರಿ ಆಗಿದ್ವಿ. ಒಂದ್ ಮಾತ್ ಹೇಳ್ಬಾರ್ದಿತ್ತ ಅಂತ ಅರ್ಜೆಂಟ್ ಕೆಲಸ ಏನಿತ್ತಪ್ಪ? ಉಗಿರಿ ಸ್ಮಶಾನದಲ್ಲಿ ಪದ್ಯ ಬರಿತಾ ಕೂತಿದ್ದ. ಆ ಸ್ಮಶಾನದಲ್ಲಿ ಒಂದು ಒಂಟಿ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಾ ಇತ್ತು ಗೊತ್ತೇನಮ್ಮ? ಏನು ಹೊಟ್ಬಿಟ್ಟಿ ನಾನು ಹೊಟ್ಟೆಯಲ್ಲಿ ಪದ್ಯ ಬರೆಯೋಕೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ಸ್ಮಶಾನಕ್ಕೆ ಹೋಗ್ಬೇಕಿತ್ತ. ಕರ್ಮ ಕರ್ಮ. ಬೇಗ ಬೇಗ ಬಾಪ, ತಾಳಿ ಕಟ್ಟು ಬಾ. ನಡಿ ನಡಿ. ಜೋಯಿಸ್ರೆ, ಈ ಯೂನಿಫಾರ್ಮ್ ಓಕೆನಾ? ಓಹೋ, ಬೇಕಾದಷ್ಟು ಆಯ್ತು. ಕೂತ್ಕೊಪ್ಪ. ಓ, ಮುಹೂರ್ತ ಮೀರಿ ಹೋಯ್ತು. ಹೋಗ್ಲಿ ಬಿಡಿ ಜೋಯಿಸ್ರೆ, ನನಗೆ ರಾಹುಕಾಲದಲ್ಲಿ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ. ಓಹೋ, ಏನ್ ಕಾಲ ಬಂತೋ ಏನೋ. ಡೋಂಟ್ ಬಿ ಸಿಲ್ಲಿ ವಿವೇಕ್. ಜೋಯಿಸ್ರೆ, ಯಾವ್ದಾದ್ರು ಸ್ಟ್ರಾಂಗ್ ಮಂತ್ರ ಹೇಳಿ. ಎಷ್ಟು ಸ್ಟ್ರಾಂಗ್ ಗೊತ್ತಾ? ನಾವಿಬ್ರು 1000 ವರ್ಷ ಸುಖವಾಗಿರ್ಬೇಕು, ಅಷ್ಟು ಸ್ಟ್ರಾಂಗ್. ಆಯ್ತು. ಓಂ ತದೇವ ಲಗ್ನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಶುಭ ಮುಹೂರ್ತ ಸಾವಧಾನ ಶುಭ ಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ ಶುಭ ಲಗ್ನ ಸಾವಧಾನ ಶತಮಾನಂ ಭವತಿ ದೀರ್ಘಾಯುಷ್ಯಮಾನ ಭವ ದೀರ್ಘ ಸುಮಂಗಲಿ ಭವ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯೇ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಬೇಗ ತಾಳಿ ಕಟ್ತೀಯೋ ಇಲ್ಲ ನಾನೇ ಕಟ್ಟಿಬಿಡ್ಲ? ಬೇಗ ತಾಳಿ ಕಟ್ಟು. ಗಟ್ಟಿ ಬೇಡ, ಗಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭಕ್ತಾಮಿ ಶುಭಗೆ ತ್ವಂ ಜೀವ ಶರತಶತಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯೇ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಇನ್ಮೇಲೆ ಗಂಡನ್ನ ನೀನು ತಾನು ಹೋಗೋ ಬಾರೋ ಅಂತೆಲ್ಲ ಕರಿಬಾರ್ದು. ಗೌರವದಿಂದ ಹೋಗಿ ಬನ್ನಿ ಅಂತ ಕರಿಬೇಕು, ಗೊತ್ತಾಯ್ತಾ? ಏನಮ್ಮ ನೀನು, ನೀವು ತಾವು ಅಂದ್ರೆ ಆರ್ಟಿಫಿಷಿಯಲ್ ಆಗಿರಲ್ವಾ? ನಾನ್ ಮಾತ್ರ ಹೋಗೋ ಬಾರೋ ಅಂತಾನೆ ಕರೆಯೋದು. ಯಾಕೆಂದ್ರೆ ಗಂಡನ ಏಕವಚನದಲ್ಲಿ ಮಾತಾಡ್ಸೋ ಸೌಭಾಗ್ಯ ಎಲ್ಲ ಹೆಂಡತಿದಿರಿಗೂ ಇರಲ್ಲಮ್ಮ. ಚಾನ್ಸ್ ಸಿಕ್ತಾಗ ಬಿಡಬಾರ್ದು. ನನ್ ಮಾತ್ ಕೇಳು ಚಿನ್ನ. ಗಂಡಸ್ರಿಗೆ ಯಾವಾಗ್ಲೂ ತಾವು ದೊಡ್ಡೋರು ಅನ್ನೋ ದಿಮಾಕ್ ಇದ್ದೇ ಇರುತ್ತೆ. ನಮಗ್ ಬೇಕೋ ಬೇಡವೋ ಸೋತ್ ಬಾಳಿದ್ರೇನೆ ಸುಖ ಬಾಳು. ಸೋಲು? ಆ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ವಲ್ಲ ನನ್ಗೆ. ಸೋತು ಪಡೆಯೋ ಸುಖಕ್ಕಿಂತ ಗೆದ್ದು ಪಡೆಯೋ ಸಾವೇ ನನಗಿಷ್ಟ. ಚಿಚಿ, ಹೊಸ ಜೀವನದ ಮೊದಲನೇ ಮೆಟ್ಲಿರುವಾಗ ಸಾಯೋ ಮಾತು ಯಾಕಾಡ್ತಿ? ವಿವೇಕ್ ತುಂಬಾ ಒಳ್ಳೆ ಹುಡುಗ. ನೀನೇ ಸ್ವಲ್ಪ ಹೊರಟು ಏನೋ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗು ಅಂತ ಹಾಗೆ ಹೇಳ್ದೆ. ಹಾಲು ತಣ್ಣಗಾಯ್ತು, ಅವರು ಕಾಯ್ತಿದ್ದಾರೆ. ನೀವು ಅತ್ತೆ, ನನಗೇನು ಉಪದೇಶ ಇಲ್ವಾ? ಒಂದ್ ನಿಮಿಷ ಬಂದೆ. ಏನಿದ್ರು ಸ್ಟಾರ್ಟಿಂಗ್ ಪ್ರಾಬ್ಲಮ್. ಎಲ್ಲಿಗೆ ಓಡ್ತೀರಿ? ನನ್ನ ಕತೆ ಕೇಳಿ. 1962 ನಲ್ಲಿ ಏಪ್ರಿಲ್ 1 ಅಲ್ಲಿ ನನ್ನ ಫಸ್ಟ್ ನೈಟ್. ಅಯ್ಯೋ, ಏನೇನೋ ಕನಸು ಕಟ್ಕೊಂಡು ಒಳಗ್ ಹೋದೆ. ಅಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು ಮಾಮ? ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮತ್ತೆ ಇರ್ಬೇಕಾದ ಜಾಗದಲ್ಲಿ ನಮ್ಮತ್ತೆ ಕೂತಿದ್ರು. ಸಾಕ್ ಸುಮ್ ಬರ್ರಿ. ತಮಗೆ
ಯಾರು ಬೇಕಾಗಿತ್ತು? ನಿಮ್ಮ ಅಜ್ಜ. ಫಸ್ಟ್ ನೈಟ್ ಸೀನಲ್ಲಿ ಹೀರೋ ಫಸ್ಟ್ ಎಂಟ್ರಿ ಆಗ್ಬೇಕು, ಹೀರೋಯಿನ್ ಹಾಲ್ ತಗೊಂಡು ಲೇಟ್ ಎಂಟ್ರಿ ಕೊಡ್ಬೇಕು. ಈ ಸೀನಲ್ಲಿ ಎಲ್ಲ ಉಲ್ಟಾ ಆಗೋಯ್ತಲ್ಲ ವಿವೇಕ್. ನಮ್ಮ ಸ್ಟೋರಿನೇ ಉಲ್ಟಾ. ನೀನು ಗಂಡಿನ ಮನಸ್ಸಿರೋ ಹೆಣ್ಣಾದ್ರೆ ನಾನು ಹೆಣ್ಣಿನ ಮನಸ್ಸಿರೋ ಗಂಡು. ನಾನು ಕಾಮನ ಬಿಲ್ಲು ಕೋಗಿಲೆ ಅಂತ ಪದ್ಯ ಬರೆದ್ರೆ ನೀನು ದುಡ್ಡು ದುಡ್ಡು ಅಂತೀಯ. ದುಡ್ಡೇ ದೊಡ್ಡಪ್ಪ ಗೊತ್ತಾ? ಭಾಷಣ ಸಾಕು, ಬಾ ವಿವೇಕ್. ನಾನು ಬರೋಲ್ಲ ಅಂದ್ರೆ ಬರೋಲ್ಲ. ಏಯ್, ಸತಾಯಿಸ್ತೀಯಾ? ಮತ್ತೆ ಮದ್ವೆಗ್ ಮುಂಚೆ ನೀನ್ ಸತಾಯಿಸಿದ್ದು? ಮದ್ವೆಗ್ ಮುಂಚೆ ಗುಳ್ಳೆ ನರಿ ಥರ ಇದ್ದೆ. ನಾನು ನೋಡ್ತಾನೇ ಇದ್ದೀನಿ. ತುಂಬಾ ತರ್ಲೆ ಆಗ್ತಾ ಇದೀಯಾ. ತಮಾಷೆ ಸಾಕು. ಇವತ್ತು ನಮ್ ಫಸ್ಟ್ ನೈಟ್. ಏಯ್, ಇದು ನಿಜವಾಗ್ಲೂ ಫಸ್ಟ್ ಟೈಮಾ? ತಮಾಷೆ ಗಂದೆ ಕಡೆ. ತಮಾಷೆ ಹೇಳಿದ್ರೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದು? ಏನೇ ಇದು? ಅಳಿಯಂದ್ರ ಅರ್ಥ ಇದಾರೆ. ಅಯ್ಯೋ, ಹೆಲ್ಪ್ ಮೀ ಅಂತಿದಾರೆ. ಹೋಗಿ ನೋಡ್ಬಿಡ್ತೀನಿ. ಬನ್ರಿ, ನಿಮ್ ಮಗಳೇ ಅವರನ್ನ ಜೋರಾಗಿ ಚೂಟಿರ್ಬೇಕು. ಅದಕ್ಕೆ ಅರ್ಸ್ಕೊತಿದ್ದಾರೆ. ಹಂಗಂತೀಯಾ? ಬಾ. ನಮ್ ಫಸ್ಟ್ ನೈಟ್ ಏನಿದ್ರು ಕೈಲಾಸದಲ್ಲೇ, ಅಂದ್ರೆ ಸಿಮ್ಲಾದಲ್ಲಿ ಅಂತ ಅರ್ಥ. ನಾವು ಹನಿಮೂನ್ಗೆ ಸಿಮ್ಲಾಗ್ ಹೋಗ್ತಾ ಇದೀವಿ. ಸಿಮ್ಲಾ ಹೇಗಿದೆ ಗೊತ್ತಾ? ಆ ಸಾಕ್ಷಾತ್ ಶಿವಾನೇ ಪಾರ್ವತಿನ ಲವ್ ಮಾಡಿದ ಜಾಗ ಅದು. ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಯಾರು ಹೋಗ್ತಾರೆ? ಮಹಾ ಜಿಪುಣಿ ನೀನು. ಸಿಮ್ಲಾ ಹೇಗಿದೆ ಗೊತ್ತಾ? ನಾನು ಸ್ಕೂಲ್ ಡೇಸ್ ಅಲ್ಲೇ ಸಿಮ್ಲಾಗ್ ಹೋಗಿದ್ದೆ. ಆಗ್ಲೇ ಡಿಸೈಡ್ ಮಾಡಿದ್ದೆ ನಾನು ಫಸ್ಟ್ ನೈಟ್ ಏನಿದ್ರು ಸಿಮ್ಲಾದಲ್ಲೇ ಅಂತ. ಹಾಗಾದ್ರೆ ಇವತ್ತು ಉಪವಾಸನಾ? ಇವತ್ತೊಂದಿನ ಅಲ್ಲ, ಸಿಮ್ಲಾಗ್ ಹೋಗೋವರೆಗೂ ಉಪವಾಸನೆ. ನೀನ್ ಈ ಕಡೆ ಮಾತ್ರ ಬರಬೇಡ. ಯಾರನ್ ಬೇಕಾದ್ರೂ ಮದ್ವೆ ಆಗ್ಬಹುದು, ಆದ್ರೆ ಈ ಕವಿಗಳನ್ನ ಮಾತ್ರ ಆಗ್ಬಾರ್ದು. ಛೀ, ಎಲ್ಲ ನನ್ನ ಕರ್ಮ. ಗುಡ್ ನೈಟ್. ಡೇವಿಡ್, ನೀನು ಇಲ್ಲಿ? ನಂದಿರ್ಲಿ, ಹಿಂದೆನೇ ಅಡ್ವೆಂಚರು. ಅದು ಹನಿಮೂನ್ಗೆ ಸಿಮ್ಲಾಗೆ ರಿಸರ್ವೇಶನ್ ಮಾಡಿಸೋಣ ಅಂತ ಬಂದಿದ್ದೆ. ಎಲ್ಲ ಕಳ್ಳ, ಗುಟ್ಟಾಗಿ ಹನಿಮೂನ್ಗೆ ಹೋಗ್ತಾ ಇದೀಯಾ? ಇಲ್ಲ, ಕೇಳ್ರಪ್ಪ ಕೇಳ್ರಿ. ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀನಿ ಅಂತ ತಮಟೆ ತಗೊಂಡ ಸಾರ್ಬೇಕಾಗಿತ್ತಾ? ಹೋಗಲೋ. ಈ ಕಟ್ಟ ರೋಪೆಲ್ಲ 4 ದಿನ ಅಷ್ಟೇ ಕಣಮ್ಮ. ಸಿಮ್ಲಾಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ನಾಯಿ ಮರಿ ಆಗಿರ್ತೀಯ. ಹೋಗೋಗು. ಅಲ್ವೋ, ಸುಯ್ ಅಂತ ಏರೋಪ್ಲೇನ್ ನಲ್ಲಿ ಹೋಗೋದು ಬಿಟ್ಟು ಇದೇನಯ್ಯ ಈ ತಗಡ್ ಟ್ರೈನ್ ಅಲ್ಲಿ ಧಡ್ಕ ಧಡ್ಕ ಅಂತ? ರೈಲಲ್ಲಿ ಸಿಗೋ ಮಜಾ ಏರೋಪ್ಲೇನಲ್ಲಿ ಎಲ್ಲಯ್ಯ ಸಿಗುತ್ತೆ. ಇಲ್ಲಿ ಸುಯ್ಯಿ ಅಂತ ಹಾರುತ್ತೆ, ಅಲ್ಲಿ ಸುಯ್ಯಿ ಅಂತ ಇಳಿಯುತ್ತೆ. ಅದೇ ರೈಲಲ್ಲಿ ಹೋದ್ರೆ 100 ಥರದ ಜನ, 100 ಸಂಸ್ಕೃತಿ, ಅವರ ಮಾತು ಕತೆ. ಲೇ ಫೂಲ್, ನೀನ್ ಹೋಗ್ತಾ ಇರೋದು ಹನಿಮೂನ್ಗೆ, ಇಂಡಿಯಾದ ಭೂಗೋಳನ ಅರ್ಥ ಮಾಡ್ಕೊಳಕಲ್ಲ. ಭೂಗೋಳನ ಅರ್ಥ ಮಾಡ್ಕೋಬಹುದು, ಆದ್ರೆ ಮನಸ್ಸಿನ ಗೋಳುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಡೇವಿಡ್. ನೀನ್ ಹೇಳೋದು ನಿಜ ಕಣೋ. ನಾನು ಮಾರ್ಗರೆಟ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಸೋತೆ ಅನ್ಸತ್ತೆ. ಒಳ್ಳೆ ದಾಂಪತ್ಯ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಾನಂತೂ ನತದೃಷ್ಟ. ವಿಶ್ ಯು ಅ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಗಂಡ ಹೆಂಡತಿ ದಾಂಪತ್ಯ ಹೀಗೆ ಏನಾದರೂ ಮಾತಾಡು ಡೇವಿಡ್.
ದಾಂಪತ್ಯ ಅನ್ನೋದು ಆಗಾಗ ಕೊಳಕಾಗೋ ಬಟ್ಟೆ. ಅದನ್ನ ಗಂಡನಾಗ್ಲಿ ಹೆಂಡತಿ ಆಗ್ಲಿ ತಮ್ಮ ಮನೆ ಒಳಗೆ ಒಗಿಬೇಕೆ ಹೊರತು ಬೀದಿಗೆ ತಂದು ಒಗಿಬಾರ್ದು. ಇದೇ ಲೈಫ್ ನಲ್ಲಿರೋ ಒಂದು ಬ್ಯೂಟಿಫುಲ್ ಮಿಸ್ಟ್ರಿ. ಈ ರಹಸ್ಯನ ಯಾವಾಗ್ಲೂ ಕಾಪಾಡ್ಕೋಬೇಕು. ಆ ರಹಸ್ಯನ ಕೊನೆಯವರೆಗೂ ಕಾಪಾಡ್ತೀನಿ. ಯಾವಾಗ್ಲೂ ಕಾಪಾಡದಿದ್ರೆ ಏನಾಗುತ್ತೆ ಗೊತ್ತಾ? ಗುಂಡ್ ಹಾಕೋಕಂತೂ ಬಿಡಲ್ಲ. ಬಾ, ಟೀ ಕುಡ್ಕೊಂಡು ಮಾತಾಡೋಣ. ಪ್ರೀತಿ ಅಂದ್ರೆ ನನ್ನ ಪ್ರಾಣ, ನನ್ನ ಆತ್ಮ. ಅವಳನ್ನ ನಾನು ಬರೀ ಪ್ರೀತಿಸಲ್ಲ, ಪೂಜಿಸ್ತೀನಿ ಕಣೋ. ಆದ್ರೂ ಒಂದೊಂದ್ ಸರ್ತಿ ನಾನು ತುಂಬಾ ನೋಯಿಸ್ತಾಳೆ. ನೋಡು ವಿವೇಕ್, ಪ್ರೀತಿ ಚಿಕ್ಕ ಹುಡುಗಿ. ಅವಳು ತನಗೆ ತಿಳಿದೋ ತಿಳಿದೇನೋ ಏನೇ ತಪ್ಪು ಮಾಡಿದ್ರು ನಿನ್ ಮನ್ಸಿಗೆ ಹಚ್ಕೋಬಾರ್ದು. ನನ್ನ ಜೀವನ ನಿನಗೆ ಎಕ್ಸಾಂಪಲ್ ಆಗ್ಬಾರ್ದು. ಒಂದು ಸಣ್ಣ ಜೋಕ್ ಮಾಡ್ಲಾ? ಏನು? ನಿನ್ನಂಥ ಮನಸ್ಸಿರೋ ಹುಡುಗಿ ನನ್ನ ಹೆಂಡತಿ ಆಗ್ಬೇಕಾಗಿತ್ತು. ಯಾಕೇನು ಬಿಟ್ಟಿಲ್ಲ ತಾನೆ? ದಿಂಬಿಟ್ಕೊಳಮ್ಮ ಒಳಗಡೆ. ತಗೊಳ್ಳಿ ಒಳಗಡೆ. ಯಾವ ಸಾಮಾನು ಬಿಡ್ಬೇಡಿ ಮತ್ತೆ. ಕೊಡಿ ಕೊಡಿ. ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡಿ. ಕೊಡೋದು ಇದನ್ನ ಇಟ್ಕೊಮ್ಮ. ಸಣ್ಣ ಪುಟ್ಟ ವಾಟರ್ ಬ್ಯಾನ್ ತಗೊಳ್ಳಿಯಪ್ಪ. ಎಲ್ಲ ಸರಿಯಾಗಿ ಸೀಟ್ ನೋಡ್ಕೊಳ್ಳಿ. ಅಲ್ಲಿ ಸಿಕ್ಕಿದ್ದೆಲ್ಲ ತಿನ್ಬಾರ್ದು, ಜಾಗ್ರತೆ ಆಗಿರ್ಬೇಕು. ಹೋಗ್ ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದಾಗ್ಲಮ್ಮ. ಹೋಗ್ಬಾ. ದಿವಸ ಬರಿತಾ ಇರ್ಬೇಕು. ಆ ಪ್ರೀತಿ ನಾ ಹೇಳಿದ್ ನೆನ್ಪಿರ್ಲಿ. ಅಲ್ಲ, ಸಿಮ್ಲಾದಿಂದ ಒಂದು ಶಾಲ್ ತಗೊಂಬ ಅಂತ ಹೇಳ್ಬೇಕು ಅಂತಿದ್ನಲ್ಲೋ ನನ್ನ ಸೊಸೆಗೆ. ಮರ್ತೇ ಹೋಯ್ತು ಅಲ್ವೋ? ನನಗೊಂದು ಫರ್ ಕೋಟ್ ತಗೊಂಡ್ ಬಾ ಅಂತ ಹೇಳ್ಬೇಕು ಅಂತಿದ್ದೆ, ಮರ್ತೇ ಹೋಯ್ತಲ್ಲ. ಛೆ. ಅಯ್ಯೋ, ಛತ್ರಿ ಕೊಡ್ಲೇ ಇಲ್ವಲ್ರಿ? ಸಿಮ್ಲಾಲ್ ಮಳೆ ಗಿಳೆ ಬಂದ್ರೆ ರೀ, ಚಟ್ನಿ ಪುಡಿ ಡಬ್ಬ ಮನೇಲೆ ಇಟ್ಬಿಟ್ನಲ್ರಿ. ಹಾಗ ನಾನು ಓಡೋಕ್ ಕೊಟ್ ಬರಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ ಛತ್ರಿ ಚಟ್ನಿ ಪುಡಿ ಅಲ್ಲ, ಬೆಟ್ಟದಷ್ಟು ಪ್ರೀತಿ, ವಿಚಾರ ಮಾಡೋಷ್ಟು ವಿವೇಕ. ಕೊನೆಗೂ ನಾನೇ ಗೆದ್ದೆ. ನೀನ್ ಯಾವಾಗ್ಲೂ ಗೆದ್ದು ಸೋಲ್ತೀಯ, ನಾನ್ ಯಾವಾಗ್ಲೂ ಸೋತು ಗೆಲ್ತೀನಿ. ಅಂತೂ ಸಿಮ್ಲಾಗೆ ಹೊರಟೇ ಬಿಟ್ಟೆ. ಹನಿಮೂನ್ಗೆ ಇಷ್ಟೊಂದು ಪುಸ್ತಕ ತರ್ತಾರಾ? ಪುಸ್ತಕನೇ ನನ್ನ ಪ್ರಿಯತಮೆ. ಹಾಗಾದ್ರೆ ನಾನು ಹೆಂಡತಿ ಪ್ರಿಯತಮೆ ಅಲ್ಲ ಅಂತ ಅಮಿತಾಬ್ ಬಚ್ಚನ್ ಹೇಳಿದ್ದಾರೆ, ಗೊತ್ತಾ? ಗಂಡ ಪ್ರಿಯತಮ ಅಲ್ಲ ಅಂತ ಜಯಬಾದ್ರಿ ಹೇಳಿಲ್ವಾ? ಬೇಡ, ಬೇರೆಯವ್ರ ಡೈರಿ ಓದ್ಬಾರ್ದು. ಆದ್ರೆ ಗಂಡನ್ ಡೈರಿ ಓದ್ಬಹುದು. ಅದು ಓದಿದ್ರು ನಿಂಗೆ ಅರ್ಥವಾಗಲ್ಲ. ಯಾಕೆ? ನಾನು MA ಇನ್ ಎಕನಾಮಿಕ್ಸ್ ಅಲ್ಲ, MA ಇನ್ ಕಂಜೂಸ್. ಅದರಲ್ಲಿ ಕೂಡೋ ಕಳೆಯೋ ಲೆಕ್ಕ ಇಲ್ಲಮ್ಮ. ಮತ್ತೆ ಇಂಡಿಯನ್ ಹಿಸ್ಟ್ರಿ ಇದೆಯಾ? ಹಿಸ್ಟ್ರಿ ಅಲ್ಲ, ಮಿಸ್ಟ್ರಿ. ನನಗನ್ಸಿದ್ದನ್ನ ನಾನು ದಿನ ಡೈರಿಲಿ ಬರ್ಕೋತೀನಿ. ಓದ್ಬೇಡ ಅಂದ್ಮೇಲೆ ಓದ್ಲೇಬೇಕು. ವಾ, ಹೆಂಡತಿ ಜೊತೆಲೇ ಇದ್ರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀಯಲ್ಲ. ನಿನಗಿಂತ ಫೋಟೋನೇ ವಾಸಿ, ಅದು ಯಾವಾಗ್ಲೂ ನಗ್ತಾ ಇರುತ್ತೆ. ಹಾಗಾದ್ರೆ ಅದನ್ನೇ ತಪ್ಕೊಂಡ್ ಮಲ್ಕೋ, ಅದ್ರ ಜೊತೆನೆ ಹನಿಮೂನು ಮಾಡ್ಕೋ. ದರಿಯನ ಎಷ್ಟು ಚೆನ್ನಾಗಿ ವರ್ಣಿಸಿದೀಯಾ. ನಾನು ವರ್ಣಿಸಿರೋದು ನಿನ್ನನ್ನಲ್ಲ, ಮತ್ತೆ ಆ ಫೋಟೋದಲ್ಲಿರೋ ಬ್ಯೂಟಿನ. ಸಾಕು ಕೊಡಿಲೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊಡಲ್ಲ. ಮಧ್ಯಾಹ್ನ 3 ಗಂಟೆಗೆ ಮೋಡ ಕವಿದು ಮಳೆ ಸುರಿಯೋದಕ್ಕೆ ಪ್ರಾರಂಭಿಸ್ತು. ಎಲ್ಲಿ ನನ್ನ ಪ್ರೀತಿ ನೆನಿತಾಳೋ ಅಂತ ಗಾಬರಿಯಾಗಿ ಸುರಿಯೋ ಮಳೆನಲ್ಲೇ ಬೈಕ್ ತಗೊಂಡು ಹೊರಟೆ.
ನೀನ್ ಎಲ್ಲಿ ಮಳೆಗೆ ಸಿಕ್ಕಾಕೊಂಡಿಯೋ ಅಂತ ಗಾಬರಿ ಆಗಿದ್ದೆ. ಬಾ ಹೋಗೋಣ. ವಿವೇಕ್, ಬಿಡು ನನ್ನ ಕೈನ. ವಿವೇಕ್, ಇದೆಲ್ಲ ನನಗಿಷ್ಟ ಆಗಲ್ಲ. ನೋಡ್ದವ್ರು ಏನ್ ಅನ್ಕೋತಾರೆ? ಪ್ರೀತಿ, ನಾನು ಬಂದಿದ್ದು ರೊಮ್ಯಾನ್ಸ್ ಮಾಡಕ್ಕಲ್ಲ. ನೀನ್ ಎಲ್ಲಿ ಮಳೇಲಿ ನೆಂದು ಬಿಡ್ತೀಯೋ ಅಂತ ಗಾಬರಿಯಾಗಿ ಬಂದೆ. ಮಳೇಲಿ ನೆಂದ್ರೆ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಜ್ವರ ಟೈಫಾಯ್ಡ್ ಆಗುತ್ತೆ, ಟೈಫಾಯ್ಡು ಜಾಂಡಿಸಿಗೆ ತಿರುಗುತ್ತೆ. ಹಾಗಂತ ಪಬ್ಲಿಕ್ ಆಗಿ ರೊಮ್ಯಾನ್ಸ್ ಮಾಡೋಕೆ ನಾವೇನು ಪ್ರಾಣಿಗಳಲ್ಲ. ಪ್ಲೀಸ್ ಲರ್ನ್ ಸಮ್ ಡಿಸಿಪ್ಲಿನ್. ನಾವಿಬ್ರು ಮದುವೆ ಆಗೋರು ಅಂತ ಮೈಸೂರಿಗೆ ಗೊತ್ತು. ಸಾಕು, ನೀನ್ ಹೋಗು. ನಾನ್ ಬಸ್ನಲ್ಲಿ ಬರ್ತೀನಿ. 50 ಪೈಸೆ ಬಿಸಾಕಿದ್ರೆ ಬಸ್ ಮನೆ ಮುಂದೆ ಇಳಿಸುತ್ತೆ. ಅತಿ ಆಯ್ತು ನಿನ್ ಕಂಜೂಸ್ ಬುದ್ಧಿ. ಏಳು ಅಂದ್ಮೇಲೆ ಹೇಳ್ಬೇಕು. ನಾಗಾ ಕಾಳ, ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಇದು ಅಗರಬತ್ತಿ ಫ್ಯಾಕ್ಟ್ರಿ ಅಲ್ಲ, ಮಾನಸ ಗಂಗೋತ್ರಿ. ಸುಮ್ನೆ ಹೋಗಿ. ಅಗರಬತ್ತಿ ಫ್ಯಾಕ್ಟ್ರಿ ನನ್ನ ಅಪ್ಪನ ಆಸ್ತಿ ಇರ್ಬೋದು ಕಣೆ, ಆದ್ರೆ ಪಬ್ಲಿಕ್ ಜಾಗ. ಫ್ಯಾಕ್ಟ್ರಿಲಿ ಎಲ್ರ ಮುಂದೆ ಕೂತ್ಗಿಡ್ದ ಆಚೆ ದಬ್ಬಿ ನಮ್ಗೆ ಅವಮಾನ ಮಾಡಿದಲ್ಲ. ಲೇ, ತಾಕತ್ತಿದ್ರೆ ನನ್ ಮೈ ಮುಟ್ಟಿ ಜಯಿಸ್ಕೊಳ್ಳಿ. ನಾನು ಸಾಕಿದ ಎಂಜಲ್ ನಾಯಿಗಳು ನೀವು. ಐ ವಿಲ್ ಕಿಕ್ ಯು ಬಾಸ್ಟರ್ಸ್. ನಿನ್ನ ಟಸ್ ಪುಸ್ ಇಂಗ್ಲಿಷಿಗೆ ಹೆದರೋಕೆ ನೀನ್ ಸಾಕಿದ ಬೆಕ್ಕಿನ ಮರಿ ಅಲ್ಲ ನಾವು. ಮಾಕಾಯಿ ನೋಡ್ತೀಯಾ? ಎತ್ಕ ಗುರು. ನಾವು 4 ಜನ ಮಡಗಿದೀವಿ.
ಅವತ್ತು ನನಗೆ ಜ್ವರ ಬಂತು. ಅಮ್ಮನ ಹತ್ರ ಪ್ರೀತಿ ಮಾಡಿದ ಅವಮಾನ ಎಲ್ಲ ಹೇಳ್ಕೊಂಡೆ. ಅಮ್ಮ ಪ್ರೀತಿಗೂ ನಿನಗೂ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಲು. ನಾನು ಅಮ್ಮನ ಮಡ್ಲಲ್ಲಿ ಮಲಗಿ ಮಗುವಿನ ಹಾಗೆ ಅತ್ತೆ. ಸೋ ಸಾರಿ. ನೀನಿರೋದೇ ನೋಯಿಸೋದಕ್ಕೆ, ನಾನಿರೋದೇ ನೊಂದ್ಕೊಳ್ಳೋದಕ್ಕೆ. ಇಲ್ಲ ವಿವೇಕ್, ನಿನ್ ಡೈರಿ ಓದ್ತಾ ಇದ್ರೆ ನಾನು ತಪ್ಪು ಮಾಡಿದ್ನೇನೋ ಅನ್ಸುತ್ತೆ. ಮಾಡಿದ ತಪ್ಪುಗಳನ್ನ ಮರೆಯೋದಕ್ಕೆ ಒಂದೇ ಒಂದು ದಾರಿ ಇದೆ. ಏನದು? ಮತ್ತೆ ಹೊಸ ತಪ್ಪನ್ನು ಮಾಡೋದು ಅಷ್ಟೇ. ನೋ, ಇನ್ಮೇಲೆ ನಾನು ನಿನ್ನ ನೋಯಿಸಲ್ಲ. ನನ್ನ ಕ್ಷಮಿಸು ವಿವೇಕ್. ಕ್ಷಮೆ? ಇದಕ್ಕೆಲ್ಲ ಕ್ಷಮೆ ಯಾಕೆ? ವಿವೇಕ್, ನಿನಗೆ ನೆನಪಿದ್ಯಾ, ನಾವು ಒಟ್ಟಿಗೆ ಬೆಳೆದವರು, ಒಟ್ಟೊಟ್ಟಿಗೆನೆ ಓದ್ದವರು. ನೀನ್ ನನ್ನನ್ನು ಎಷ್ಟು ಇಷ್ಟಪಡ್ತಿದ್ದೆ. ಮದ್ವೆಗೆ ಮುಂಚೆ ನಾನ್ ನಿನ್ನ ಹೇಟ್ ಮಾಡ್ತಿದ್ದೆ. ಬಟ್ ಯು ಆರ್ ಎ ನೈಸ್ ಜೆಂಟಲ್ಮ್ಯಾನ್. ಐ ಲವ್ ಯು ವಿವೇಕ್. ಐ ಲವ್ ಯು. ವಿವೇಕ್, ಆ ಮುದ್ಕು ನೋಡ್ತಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವನ ಹೊರಗೆ ಕಳ್ಸೋ. ಬಾ, ಒಳಗ್ ಬಾ. ಬಡವರೆಲ್ಲ ಕಳ್ಳರಲ್ಲ ಪಾಪ. ರೈಲು ತುಂಬಾ ಭರ್ತಿಯಾಗಿದೆ, ಇತ್ಕೊಳ್ಳಿ ಬಿಡು. ಅವನೇನ್ ಮಾಡ್ತಾನೆ? ನನಗೆ ನೀನು ಉಪದೇಶ ಬೇಡ. ಅವನ ಇಲ್ಲಿಂದ ಹೊರಗೆ ಕಳ್ಸು. ಟಿಕೆಟ್ ಇಲ್ಲದೆ ನಮ್ ಬೋಗಿ ಒಳಗೆ ಅವನ್ ಯಾಕೆ ಬರ್ಬೇಕು? ಅದನ್ನ ಕೇಳೋದಕ್ಕೆ ನಾವ್ಯಾರು? ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಒಂದ್ ಹೊತ್ತಿನ ಊಟನೂ ಇರೋಲ್ಲ. ಸುಮ್ನೆ ಮಲಕು. ಯಾರಪ್ಪ ನೀನು? ನಿನ್ ಹೆಸರೇನು? ಗುಡ್ ನೈಟ್. ವಿವೇಕ್, ಎಲ್ಲೋಯ್ತು? ಏನಾಯ್ತು ಪ್ರೀತಿ? ನನ್ನ ನೆಕ್ಲೆಸ್ ಕಾಣ್ತಾ ಇಲ್ಲ. ಅದಕ್ಕೆ ಯಾಕಷ್ಟು ಜೋರ ಕಿರ್ಚ್ಕೋಬೇಕು? ಅಲ್ಲೇ ಎಲ್ಲೋ ಇರಬೇಕು, ಹುಡುಕು. ಎಷ್ಟು ಕೂಲ್ ಆಗಿ ಹೇಳ್ತೀಯ ನೋಡು. ಆ ನೆಕ್ಲೆಸ್ ಪ್ರೈಸ್ 50,000 ಗೊತ್ತಾ? ಗ್ಯಾರಂಟಿ ಆ ಭಿಕ್ಷಕನೇ ಕದ್ದಿರೋದು. ಸುಮ್ನೆ ಅನುಮಾನ ಪಡಬೇಡ ಪ್ರೀತಿ. ನಿನ್ನ ಗೊಡ್ಡು ವೇದ ಅಂತ ಕೇಳೋಕೆ ನಾನೇನ್ ದಡ್ಡಿ ಅಲ್ಲ. ಏ ಮುದ್ಕ, ಎದ್ದೇಳ. ಎಲ್ಲಿ ನಿನ್ ಬ್ಯಾಗಲ್ಲಿ ಏನಿದೆ ಅಂತ ತೋರ್ಸು. ಚೀಚಿ,
ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದು ನಾನ್ ಮೈಸೂರಿಗೆ ಹೋಗ್ತೀನಿ. ನೀನ್ ಬೇಕಾದ್ರೆ ಒಬ್ಬನೇ ಸಿಮ್ಲಾಗ್ ಹೋಗು. ಒಬ್ಬನೇ ಸಿಮ್ಲಾಗ್ ಹೋದ್ರೆ ಹನಿಮೂನ್ ಆಗೋಲ್ಲ, ಅದು ಕಾಶಿ ಯಾತ್ರೆ ಆಗತ್ತೆ. ಸಾರಿ ವಿವೇಕ್. ತಪ್ಪು ಮಾಡೋದು, ಕ್ಷಮೆ ಕೇಳೋದು, ಇದೇ ಆಯ್ತು ನಿನ್ ಜೀವನ. ನಿನ್ನ ಸಂತೋಷಕ್ಕೆ ಒಂದ್ ಜೋಕ್ ಹೇಳ್ತೀನಿ. ನಮ್ಮ ಕ್ಯಾಂಪಸ್ ಅಲ್ಲಿ ಲಕ್ಷ್ಮೀನಾರಾಯಣ ಸಾಗರ್ ಅನ್ನೋ ಒಬ್ಬ ಲೀಡರ್ ಇದ್ದ. ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್. ಯಾರಿಗೆ ಜೈಕಾರ ಹಾಕ್ತಾ ಇದ್ದೀರಾ? ಲಕ್ಷ್ಮೀನಾರಾಯಣ ಸಾಗರ್ಗೆ. ಯಾರಪ್ಪ ಲಕ್ಷ್ಮೀನಾರಾಯಣ? ನಾನೇ ಸರ್. ನಿನಗೆ ನೀನೇ ಜೈಕಾರ ಹಾಕೊಳ್ತಾ ಇದೀಯಾ? ಬೇರೆ ಯಾರು ಜೈಕಾರ ಹಾಕ್ತಿದ್ರೆ ಇನ್ನೇನ್ ಮಾಡ್ಲಿ ಸರ್? ಇದನ್ನೇ ತಾನೇ ಮಾಡ್ಬೇಕು. ಕಾಲಕ್ಕೆ ಇಟ್ಟೋಯ್ತು. ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ, ಲಕ್ಷ್ಮೀನಾರಾಯಣ ಸಾಗರ್ಗೆ. ಲೋ ಲಕ್ಷ್ಮೀನಾರಾಯಣ, ನೀನ್ ಯಾವ ಸಿಮ್ ಲೀಡ್ರು? ಯಾಕಪ್ಪ? ನೋಡೋ ಸಾಗರ, ನೀನ್ ಕ್ಯಾಂಪಸ್ಗೆ ನಿಜವಾಗ್ಲೂ ಲೀಡರ್ ಆದ್ರೆ ಒಂದ್ ಚಾಲೆಂಜ್. ಏನ್ ಹೇಳಮ್ಮ? ಲೀಡ್ರು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬೀಸೋ ಬಿರುಗಾಳಿನ ಬರೀ ಕೈಲಿ ತಡಿಲ, ಸಮುದ್ರದ ನೀರನ್ನ ಘಟ ಘಟ ಅಂತ ಕುಡಿಲ, ವೈಸ್ ಚಾನ್ಸಲರ್ ಮಗಳನ್ನ ಕಿಡ್ನಾಪ್ ಮಾಡ್ಲಾ. ಕೂತ್ಕೊಳ್ಳೋ ನನ್ ಮಗನೇ. ಏನಮ್ಮ? ಅದೇನು ಬೇಡ, ತಾಕತ್ತಿದ್ರೆ ಲೇಡೀಸ್ ಹಾಸ್ಟೆಲ್ ನುಗ್ಗಿ ಒಂದ್ ಆವಾಜ್ ಹಾಕ್ಬಾ, ಆಗ್ಲೇ ನಾವೆಲ್ಲ ನಿನ್ನ ಲೀಡ್ರು ಅಂತ ಒಪ್ಕೊಳ್ಳೋದು. ಬಾತ್ರೂಮ್ ಒಳಗಡೆ ನುಗ್ಬೇಕು, ಹುಡುಗಿಯರ್ನ ಚುಡಾಯಿಸ್ಬೇಕು, ಲೇಡೀಸ್ ಟಾಯ್ಲೆಟ್ ಒಳಗೆ ಹೋಗ್ಬೇಕು. ತಾಕತ್ತಿದ್ಯಾ? ತಾಕತ್ತಿದ್ರೆ ಈಗ್ಲೇ ತೋರ್ಸು. ಇಷ್ಟನಾ? ಪೂರ್ ಪೇಲೆ ಲೀಡ್ರು. ಓದ್ತಾ ಇದ್ಯಾ? ಏನ್ ಸಮಾಚಾರ? ರಿಪೀಟ್ ಆದ್ಮೇಲೆ ಊಟ ಒಂಚೂರು ಚೆನ್ನಾಗಿಲ್ಲ. ಹೌದು ಕಣೆ, ನಿಜ. ಒಂದ್ ನಿಮಿಷ ಕೈ ತೊಳ್ಕೊಂಡ್ ಬರ್ತೀನಿ. ಹೌದು ಕಣೆ, ಚೆನ್ನಾಗಿದೆ. ಬಹಳ ದಿನಕ್ಕೆ ಇವತ್ತು ಒಂದ್ ತಲೆ ಮಾಂಸ ತಗೊಂಬರಪ್ಪ. Beautiful girl. Lady Rambo, help, help. 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 ಪುರುಷರಿಗೆ ಪ್ರವೇಶವಿಲ್ಲ. Lady Rambo, hip hip hooray! 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 ನಾನ್ ತುಂಬಾ ಒಳ್ಳೆ ಹುಡುಗಮ್ಮ. ಹುಡುಗರ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಒಳಗ್ ಬಂದ್ಬಿಟ್ಟೆ. ನನ್ನ ಬಿಟ್ಬಿಡ್ತೀರಮ್ಮ? ಮರಿ, ಹೇಗಿದ್ಯಾ ನಿನ್ ಮೈ? ಹೇಳೋ. Lady Rambo, hip hip hooray! 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 Lady Rambo, hip hip hooray!
ಏನಾಯ್ತು? ವಿವೇಕ್ ಅವರು ಯಾರು? ಅವರು ಯಾರು? ಅದೇ ನಾಗ ಕಾಳ ಇಬ್ರು ಎಲ್ಲಿ? ಇಲ್ಲೇ ಇದ್ರು ವಿವೇಕ್, ನಾನು ಈಗ ತಾನೇ ನೋಡ್ದೆ. ಯಾರು ಕಾಣ್ತಿಲ್ವೇ? ಬಾ. ಅವ್ರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ನನ್ನನ್ನು ಕೊಲ್ಲಬಹುದು ಅನ್ಸುತ್ತೆ. ವಾಟ್? ಇಂಪಾಸಿಬಲ್. ಅವ್ರು ನಿನ್ನನ್ನು ಕೊಲ್ಲೋದಕ್ಕೆ ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ ಪ್ರೀತಿ. ಅಡಿಯೇ ಸ್ವಲ್ಪ. ತೀರ್ಥರೂಪ ಸಮಾನರಾದ ಮಾವನವರಿಗೆ ಮತ್ತು ಮಾತೃಶ್ರೀ ಸಮಾನರಾದ ಅತ್ತೆಯವರಿಗೆ ನಿಮ್ಮ ಸೊಸೆ ಪ್ರೀತಿ ಮಾಡುವ ಪ್ರಣಾಮಗಳು. ಅದಾಗಿ ನಾವು ಕ್ಷೇಮ. ಪ್ರಯಾಣ ಚೆನ್ನಾಗಿದೆ. ಚೆನ್ನಾಗಿಲ್ದೆ ಏನಾಗುತ್ತೆ? ಹನಿಮೂನ್ ಟ್ರಿಪ್ ಅಲ್ವಾ? ತಾಳೆ. ನಿಮ್ಮ ಮಗ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದಾರೆ. ಮೊದಲೇ ಅಮರ ಪ್ರೇಮಿ ನನ್ನ ಮಗ. ಇಲ್ಲಿ ಕೊಡ್ರಿ, ನಾನು ಓದ್ತೀನಿ. ಇಲ್ಲಿ ದುಡ್ಡು ತುಂಬಾ ಖರ್ಚಾಗುತ್ತಿದೆ, ಇವರಂತೂ ತುಂಬಾ ಧಾರಾಳ. ಹಾಜಿ ಪುಣ್ಯ. ದುಡ್ಡು ದುಡ್ಡು ಅಂತ ಸಾಯ್ತಾಳೆ. ಕೊಡಿಲಿ. ಆಮೇಲೆ ಇಲ್ಲಿ ಚಳಿ ಜಾಸ್ತಿ. ಹೌದು, ಹನಿಮೂನ್ ಒಳ್ಳೇದಲ್ವಾ? ಇವತ್ತು ಡೆಲ್ಲಿಯಿಂದ ಹೊರಟು ಕಾಲ್ಕಾ ಮಾರ್ಗವಾಗಿ ಸಿಮ್ಲಾಗೆ ಹೊರಟಿದ್ದೆ.
ಏಯ್ ಕನಸ್ಕಂಡಿದ್ ಸಾಕು, ಚಿಕನ್ ತಣ್ಣಗಾಯ್ತು. ಓಹ್ ವಾವ್ ಬೊಂಬಾಟಾಗಿದೆ. ಏಯ್ ಯಾಕೆ ಹಂಗ್ ನೋಡ್ತಿ? ನಿನ್ನೀಗ ಆ ಮಹಾಕವಿಗಳಿಗೆ ತೋರಿಸ್ಬೇಕು. ಮಹಾಕವಿಗಳಿಗೆ ಯಾಕೆ? ಕವಿಗಳು ಹೆಣ್ಣನ್ನ ಕೋಮಲೆ, ಮೃದು ಹೃದಯದವಳು, ಅಬಲೆ, ಹೆಂಗರುಳು, ಹಾಗೆ ಹೀಗೆ ಅಂತ ವರ್ಣಿಸ್ತಾರಲ್ಲ, ಅವರಿಗೆ ನೀನು ಸತ್ತ ಪ್ರಾಣಿ ದೇಹನ ಕಚಕಚ ಅಂತ ಅಗೀತಾ ತಿಂತ ಇರೋದ್ನ ತೋರಿಸ್ಬೇಕು. ಏಯ್ ಆ ಕವಿಗಳಿಗೆ ಮಾಡೋಕೇನು ಕೆಲ್ಸ ಇಲ್ಲ. ತಮಾಷೆಗಂದೆ, ತಿನ್ನು. ಇನ್ನು ಏನಾದ್ರೂ ಬೇಕಾ? ಇನ್ನೇನು ಬೇಡ. ಬೇರೆ जी मुझे एक कॉफी चाहिए. आपके लिए? एक चाय. ಹಾಗಾದ್ರೆ ನಾನು ಟೀನೇ ಕುಡಿತೀನಿ. ಮುझे भी एक चाय. ನೀನ್ ಕಾಫಿ ತಗೋ, ನಾನ್ ಟೀ ತಗೋತೀನಿ. ನೀನ್ ಏನ್ ತಗೋತೀಯೋ ನಾನು ಅದನ್ನೇ ತಗೋತೀನಿ. प्रीति, I love you. यहाँ आने वाले सब लोग ऐसे ही होते हैं साहब. मतलब? जोरों का गुलाम. ವಾವ್ ಬ್ಯೂಟಿಫುಲ್ ವೆದರ್. ನಾನ್ ರೂಮ್ ಹೋಗಿ ಕ್ಯಾಮ್ರಾ ತರ್ತೀನಿ. ಓಕೆ, ಬೇಗ ಬಂದ್ಬಿಡು. ಜಸ್ಟ್ 1 minute ಯಾ. ಯಾರಿಬ್ರು? क्या हुआ मेम साहब? वो लोग भी इसी होटल में रहते हैं. आपका रूम नंबर है 19, उनका रूम नंबर है 18. साहब चाय? ಗಂಗೋತ್ರಿಯಲ್ಲಿ ಕೊಟ್ಟು ಗೂಸು ಸಾಕಾಗ್ಲಿಲ್ಲ ಅಂತ ಕಾಣುತ್ತೆ. ಇವತ್ತು ಅವರಿಬ್ಬರನ್ನು ಮಂಜಿನೊಳಗೆ ಮುಚ್ಚಿ ಸಜೀವ ಸಮಾಧಿ ಮಾಡ್ತೀನಿ. ಪ್ಲೀಸ್ ಬೇಡ ವಿವೇಕ್, ನಾವು ಬಂದಿರೋದು ಪರಸ್ಥಳಕ್ಕೆ. ಬಾ, ನಾವೀಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ನವ್ರಿಗೆ ಯಾಕೆ? ನಾನೇ ವಿಚಾರಿಸ್ಕೋತೀನಿ. ನನ್ ಮಾತ್ ಕೇಳು, ಅವರು ಮೈಸೂರಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು. ಪೊಲೀಸ್ ಸ್ಟೇಷನ್ಗ? ಇಲ್ಲಿ ಪೊಲೀಸ್ ಆಫೀಸರ್ಸು ಹೇಗೆ? No. I'm sorry, I just slipped. Looks like you are new to Simla. Where are you from? I'm from Karnataka. David. Oh, ಕನ್ನಡದವರಾ? ಇಲ್ಲಿ ಕಾಲಿಟ್ ಕಡೆಲ್ಲ ಜಾರತ್ತೆ, ಸ್ವಲ್ಪ ಹುಷಾರು. ಅರೆ, ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಒಂದೇ ಅಲ್ಲ, ನನಗೆ 7 ಭಾಷೆ ಬರುತ್ತೆ. ಹಾಗಾದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು. I am Rajiv Saxena, Himachal Pradesh Flying Squadron Inspector. Come, let's have a cup of tea. ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಇದೆ, ಅದನ್ನ ಮುಗಿಸಿ ಇವತ್ತೇ ಮೈಸೂರಿಗೆ ಹೋಗ್ಬೇಕು. ನೋಡಿ, ಈ ಜಾಗದಲ್ಲಿ ಯಾರು ಒಬ್ಬೊಬ್ಬರೇ ತಿರುಗಾಡೋ ಹಾಗಿಲ್ಲ. ಯಾಕೆ? ಯಾಕಂದ್ರೆ ಇದು ಜೋಡಿಗಳು ತಿರುಗಾಡೋ ಜಾಗ. Have a nice time in Simla. See you. बोलिए, मैं आपके लिए क्या कर सकता हूँ? Sir, we are from Karnataka. ಓಹ್, ಕನ್ನಡದವರ? ಇವತ್ ಬೆಳಿಗ್ಗೆಯಿಂದ ಕನ್ನಡದವ್ರ ಪರಿಚಯ ಬಹಳ ಆಗ್ತಾ ಇದೆ. ಸರ್, ನೀವು ಕನ್ನಡ? ಹೌದು, ನನಗೆ ಕನ್ನಡ ಮಾತಾಡಕ್ ಬರುತ್ತೆ. ಅದು ಒಂದೇ ಅಲ್ಲ, ಹಲವಾರು ಭಾಷೆ ಮಾತಾಡ್ತೀನಿ. ನನ್ನ ಫಾದರ್ ಮರ್ಕಾರದಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ರು. ನನ್ನ ಕಾಲೇಜು, ಹೈಸ್ಕೂಲ್ ಸ್ಟಡೀಸ್ ಎಲ್ಲ ಕರ್ನಾಟಕದಲ್ಲೇ ಆಯ್ತು. ಇನ್ಮೇಲೆ ನೀವು ಕನ್ನಡದಲ್ಲೇ ಮಾತಾಡ್ಬೋದು. ಸರ್, ಸಿಮ್ಲಾದಲ್ಲಿ ಕನ್ನಡದ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ನನ್ನ ಹೆಸರು ವಿವೇಕ್, ಈಕೆ ನನ್ನ ವೈಫ್ ಪ್ರೀತಿ. ನಾವಿಬ್ರು ಹನಿಮೂನ್ಗೆ ಅಂತ ಬಂದಿದೀವಿ. ನೀವು ಎಲ್ಲಿ ಉಳ್ಕೊಂಡಿದ್ದೀರಿ? ಹೋಟೆಲ್ ವೈಲ್ಡ್ ಫ್ಲವರ್ ಹಾಲ್ನಲ್ಲಿ. ದಟ್ಸ್ ಅ ಗುಡ್ ಹೋಟೆಲ್. ಹೇಳಿ, ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ಮೈಸೂರಿನಿಂದ ಇಬ್ರು ಹುಡುಗರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ.
ಸುಂದರವಾದ ಹುಡುಗಿ ಮದುವೆ ಆದ್ರೆ ಇದೇ ಪ್ರಾಬ್ಲಮ್ ನೋಡಿ. ತಗೊಳ್ಳಿ, ಒಂದು ಕಂಪ್ಲೇಂಟ್ ಬರ್ದ್ಕೊಡಿ. ಅವರು ರೋಡ್ ರೋಮಿಯೋಗಳಾಗಿದ್ದಿದ್ರೆ ನಾವು ಕೇರ್ ಮಾಡ್ತಿರ್ಲಿಲ್ಲ. ಅವರು ನಮ್ಮ ಫ್ಯಾಕ್ಟರಿ ವರ್ಕರ್ಸ್. ನಿಮ್ಗೂ ಅವ್ರಿಗೂ ಜಗಳ ಆಗಿತ್ತಾ? ಟ್ರೇಡ್ ಯೂನಿಯನ್ ನೆಪದಲ್ಲಿ ಆಗಾಗ ತರ್ಲೆ ಮಾಡ್ತಿದ್ರು ಸರ್. ನಾನೇ ಅವ್ರನ್ನ ಡಿಸ್ಮಿಸ್ ಮಾಡಿ ಹೊರಗೆ ಹಾಕಿದ್ದೆ. ಆಗ್ಲಿಂದ ಅವರು ನಮ್ ಬೆನ್ ಬಿದ್ದಿದ್ದಾರೆ. ರೈಲಲ್ಲಿಕೆಗೆ ಅವರು ಚಾಕು ತೋರಿಸಿದ್ದಾರೆ. ಡೋಂಟ್ ವರಿ, ಚಾಕು ತೋರಿಸಿದವರೆಲ್ಲ ಕೊಲೆ ಮಾಡೋಲ್ಲ. ನಿಮ್ ಸಂತೋಷ ಹಾಳು ಮಾಡೋಕೆ ಯಾರೋ ಚಿಲ್ರೆಗಳು ತೀಟೆ ಮಾಡ್ತಿರ್ಬೇಕು. ನನಗೆ ಯಾಕೋ ಭಯ ಆಗ್ತಿದೆ ಸರ್. ನಾವು ಬಂದ ಟ್ರೈನಲ್ಲೇ ಅವರು ಬಂದಿದ್ದಾರೆ, ನಾವು ಉಳ್ಕೊಂಡ್ ಹೋಟೆಲಲ್ಲೇ ಅವರು ಉಳ್ಕೊಂಡಿದ್ದಾರೆ. ಓಕೆ, ಐ ಲುಕ್ ಇನ್ ಟು ಇಟ್. ಬನ್ನಿ, ಅವ್ರನ್ನ ತೋರಿಸಿ. हेलो, कम हियर। जी साहब। रिसेप्शनिस्ट को बुलाइए। अच्छा साहब। फरमाइए। वो 2 आदमी जो कर्नाटका से आके आपके होटल में ठहरे हैं, हाँ, उन्हें जरा बाहर बुलाइए। सर, वो अभी 10 मिनट के पहले रूम चेकआउट करके यहाँ से चले गए हैं। अच्छा जी साहब। ಥ್ಯಾಂಕ್ ಯು. ನೀವೇನು ಯೋಚನೆ ಮಾಡಬೇಡಿ, ಅವ್ರ ಹೆದ್ರಿ ಪೇರಿ ಕಿತ್ತಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ ಸರ್. ಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ, ಆದ್ರೆ ಅದರಿಂದ ನಿಮ್ಗೆ ತೊಂದ್ರೆ. ಯಾಕೆ? ನೀವು ಹನಿಮೂನ್ ಮಾಡುವಾಗ ಪೊಲೀಸ್ ಅವ್ರು ಏನ್ ಮಾಡ್ಬೇಕು? ಎನಿ ಹೌ, ಎಂಜಾಯ್ ಯೋರ್ ಸೆಲ್ಸ್. ವಿವೇಕ್, ಇವತ್ತೇ ಮೈಸೂರಿಗೆ ವಾಪಸ್ ಹೋಗೋಣ. ಛೆ, ಎಲ್ಲಾದ್ರೂ ಉಂಟೆ. ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರೋದೆ. ನಾನು ಬದುಕಿರೋವರೆಗೂ ನಿನ್ನನ್ನು ಯಾರು ಏನೂ ಮಾಡಕ್ಕಾಗಲ್ಲ. ಚಿರಾಪ್, ನಾಳೆ ಬೆಳಿಗ್ಗೆ 14,000 ಅಡಿ ಎತ್ತರಕ್ಕೆ ಹೋಗ್ತಾ ಇದೀವಿ. ಇವತ್ ರಾತ್ರಿ ನಮ್ಮ ಪ್ರಥಮ ರಾತ್ರಿ.
ಮಾಡಿದ್ದೀನಿ ಕಣ. ಏನು? ಇವರು ವಾಪಸ್ ಬಂದ ತಕ್ಷಣ ನನ್ನ ವ್ಯವಹಾರದ ಗೋಜಲುಗಳನ್ನೆಲ್ಲ ತೀರಿಸ್ಕೊಂಡು ನನ್ನ ಸೊಸೆ ಕೈಲಿ ಎಲ್ಲಾ ಬೀಗದ ಕೈ ಕೊಟ್ಟು ಅವರೇ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಶಿವ ಅಂತ ರೇಸ್ ಕೋರ್ಸ್ ಹೋಗೋಕ್ ಶುರು ಮಾಡ್ತೀನಿ. ಸಾಕ್ ಸುಮ್ನೆ ಇರಿ. ಮದುಮಕ್ಳು 2 ದಿವಸ ಹಾಯಾಗಿ ಸುತ್ತಾಡ್ಕೊಂಡ್ ಬರ್ಲಿ. ಅವ್ರಿಗೆ ಈಗ್ಲೇ ಯಾಕೆ ಸಂಸಾರ ತಾಪತ್ರಯ ಎಲ್ಲ ಅಂತ. ಮೊದ್ಲು ಮನೆಗೊಂದ್ ಪುಟ್ಟ ಮಗು ಬರ್ಲಿ. ಅಲ್ಲಿ ತನಕ ಪ್ರೀತಿಗೆ ಯಾವ ವ್ಯವಹಾರನೂ ಕೊಡೋದ್ ಬೇಡ. ಒಂದ್ ಮಗು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ತಲೆ ಸರಿಯಾಗಿದ್ಯಾ ನಿಂಗೆ? ಒಂದೇ ಮಗು ಬಂದ್ರೆ 2 ಮನೆ ತುಂಬಕ್ಕಾಗುತ್ತಾ? ಅವಳಿ ಜವಳಿ ಅನ್ನು. ಯಾಕಂದ್ರೆ ನಮ್ಮಿಬ್ಬರ ಆಸ್ತಿನ ಆಳೋಕೆ ಒಬ್ಬ ರಾಜ್ಕುಮಾರ ಸಾಲದು. ಅದು ಅಲ್ದೆ ನಾನು ನೀನು ಪ್ರೀತಿ ಮಾಡೋಕೆ ಅವಳಿ ಜವಳಿನೇ ಬೇಕು. ಒಂದೇ ಮಗು ಆದ್ರೆ ಕಿತ್ತಾಟ ಆಗ್ಬಿಡುತ್ತೆ ಅಷ್ಟೇ. ದೇವ್ರದಿಂದ ಸುಖವಾಗಿ ಬಂದ್ ತಲುಪಿಟ್ರೆ ಸಾಕು. ಪ್ರೀತಿ ಅಂದ್ರೆ ಅದೊಂದು ದೌರ್ಬಲ್ಯ. ಮನುಷ್ಯನಿಗೂ ಕೂಡ ಒಳ್ಳೆತನ. ಆ ಒಳ್ಳೆತನ ಎಲ್ಲರಲ್ಲೂ ಇರುತ್ತಾ? ಇಲ್ಲ. ಹೃದಯ ಶ್ರೀಮಂತಿಕೆ ಇದ್ದವರು ಮಾತ್ರ ಪ್ರೀತಿಸ್ತಾರೆ. ಗರೀಬರಾದವರು ಪ್ರೀತಿಸೋಲ್ಲ. ಆ ದೃಷ್ಟಿಲಿ ನಾನು ಗರೀಬ್ಳೆ ವಿವೇಕ್. ಚಿಕ್ಕಂದಿನಿಂದ ನೀನ್ ನನಗೆ ಎಷ್ಟೊಂದು ಪ್ರೀತಿ ಕೊಟ್ಟೆ. ನನ್ನ ಪಾದಕ್ಕೆ ಹೂ ಹಾಕ್ದೆ, ದೇವತೆ ಅಂದೆ, ಪೂಜೆ ಮಾಡಿದೆ. ಆದ್ರೆ ನಾನು ಏನು ಕೊಡ್ಲಿಲ್ಲ ವಿವೇಕ್. ಚಿಂತೆ ಇಲ್ಲ. ಪ್ರೀತಿಗೆ ಪ್ರತಿಫಲ ಪ್ರೀತಿನೇ ಆಗ್ಬೇಕಾಗಿಲ್ಲ. ಎಷ್ಟೋ ಸಾರಿ ಅದು ಒನ್ ವೇ ಟ್ರಾಫಿಕ್. ನಾನು ನಿನ್ನನ್ನು ಪ್ರೀತಿಸ್ದೆ ಅನ್ನೋದಷ್ಟೇ ಸತ್ಯ. ಅದರ ಆಚೆ ನಾನು ಏನು ಬಯಸೋದಿಲ್ಲ. ನೀನು ಬಯಸದೇ ಇದ್ರು ನಾನು ಖಂಡಿತ ಕೊಡ್ತೀನಿ. ನಮ್ಮ ಮುಂದಿನ ಜೀವನವೆಲ್ಲ ನಾನು ನಿನ್ನ ಪ್ರೀತಿಯಿಂದ ಮೈಯೆಲ್ಲ ಕಣ್ಣಾಗಿ ನೋಡ್ಕೋತೀನಿ. ವಿವೇಕ್ ಪ್ಲೀಸ್ ನನ್ನ ನಂಬು ವಿವೇಕ್. ಅರೆ ನಾವಿಬ್ರು ಮಾತೇ ಆಡ್ತಿಲ್ಲ. ಇಲ್ಲಿ ಮಾತಿಗಿಂತ ಮೌನಕ್ಕೆ ಅರ್ಥ ಜಾಸ್ತಿ. ನಿಜ ವಿವೇಕ್, ಮಾತಿಗೆ ಒಂದು ಅರ್ಥ ಆದ್ರೆ ಮೌನಕ್ಕೆ 1000 ಅರ್ಥ ಇದೆ ಅಲ್ಲ? ಪರವಾಗಿಲ್ವೇ, ನೀನು ಕವಿ ಥರ ಮಾತಾಡ್ತಿ. ನಿನ್ನ ಸಹವಾಸ ದೋಷ. ಏ ವಿವೇಕ್, ರಿಯಲಿ ಯು ಆರ್ ಗ್ರೇಟ್. ನಾನು ಸಿಮ್ಲಾಗ್ ಬಂದ್ಮೇಲೆ ಗ್ರೇಟ್ ಆದ್ನಾ? ನಿಜ ಹೇಳ್ತೀನಿ ವಿವೇಕ್, ನಿನ್ನಂಥ ಗಂಡನ್ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಐ ಲವ್ ಯು ವಿವೇಕ್, ಐ ಲವ್ ಯು. ಯಾಕೋ ಎದೆ ನೋಯ್ತಿದೆ, ತುಂಬಾ ಚಳಿ. ಬಾ ವಾಪಸ್ ಹೋಗೋಣ. ಇಷ್ಟು ದೂರ ಬಂದು ವಾಪಸ್ ಹೋಗೋದಾ? ಏಯ್, ನನ್ನ ತುದಿವರೆಗೂ ಕರ್ಕೊಂಡು ಹೋದ್ರೆ ನಾನ್ ನಿನಗೆ ರಾತ್ರಿ 1000 ಮುತ್ತಿನ ಹೊತ್ತಿಗೆ ಹೊದಿಸ್ತೀನಿ. ಕರ್ಕೊಂಡು ಹೋಗ್ತೀಯಾ? ಮೆಲ್ಲಿಗೆ ಬಾ, ಮೆಲ್ಲಿಗೆ. ಏ ವಿವೇಕ್, ಸಿಮ್ಲಾಗ್ ಬಂದಾಗಿಂದ ತಲೆನೋವು ಎದೆನೋವು ಅಂತ ಕೊರಗ್ತಾ ಇದೆಯಲ್ಲ, ಏನು ರಾತ್ರಿ ವ್ಯಾಯಾಮ ಜಾಸ್ತಿ ಆಯ್ತಾ? ತಮಾಷೆ ಸಾಕು, ತುಂಬಾ ಚಳಿ ಆಗ್ತಿದೆ, ನನ್ ಕೈಲಿ ಆಗ್ತಿಲ್ಲ. ಬಾ ವಾಪಸ್ ಹೋಗೋಣ. ಏನ್ ಚಳಿ? ನಿನ್ಗೀಗ ಬಿಸಿ ಬಿಸಿ ಮುತ್ತಬೇಕು ಅಷ್ಟೇ ತಾನೇ? ಕಾಮ್. ए क्या सीनियर है यार? बहुत अच्छा है। कोयला चल चल जल्दी चल। बुढ़ा है क्या? जल्दी ऊपर। बा निधानವಾಗಿ ಬಾ. ಸ್ಲೋ ನಿಧಾನವಾಗಿ ಬಾ. ಹಾಗೆ ಸ್ಲೋ. ಚಳಿನಾ? ಶಾಲ ಹೊತ್ಕೋ, ಬೆಚ್ಚಗಾಗತ್ತೆ. ये कर्नाटक लोग बहुत रोमांटिक है। हाँ, हमारी तरह। क्या ठंडी लग रहा है यार? जल्दी आना। अरे ओ बुड्ढा, जल्दी चल नहीं सकता है क्या? जल्दी आना, और बहुत दूर जाना है। आओ ना यार। आराम हो। ब्यूटीफुल। भगवान,
ಅಲ್ಲಿ ನೋಡು ಅವರೆಲ್ಲ ಎಷ್ಟು ಬೇಗ ಬೇಗ ಹೋಗ್ತಿದ್ದಾರೆ. ಬಾ ವಿವೇಕ್. ಕಮಾಲ್ ಹೋಗ ಬುಡ್ಡ ಜವಾನ್ ಹೋಗ. ನನ್ನ ಮಾತು ಕೇಳು, ವಾಪಸ್ ಹೊಟ್ಟೋಗೋಣ ಬಾ. ನಾ ಕೇಳಲ್ಲ ಅಂದ್ರೆ ಕೇಳಲ್ಲ, ನಾನು ಆ ತುದಿಗೆ ಹೋಗ್ಲೇಬೇಕು. ನೀ ಬರಲ್ಲ ಅಂದ್ರೆ ನಾನು ಎತ್ಕೊಂಡು ಹೊಟ್ಟೋಗ್ತೀನಿ ಅಷ್ಟೇ. ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ. ಕಮ್ ಆನ್. ಕೊನೆಗೂ ನಾನೇ ಗೆದ್ದೆ, ನಾನೇ ಬಾಸ್ ಬಂದೆ. ಪ್ರೀತಿ, ನಿಧಾನ ನಿಧಾನ. ಶಾಲು ಸರಿಯಾಗಿ ಹೊತ್ಕೋ. ಪ್ರೀತಿ, ಈಗ ನಾವು 14,000 ಅಡಿ ಎತ್ತರ ಬಂದಿದ್ದೀವಿ. ಅಲ್ಲಿ ನೋಡು ಎಷ್ಟೊಂದು ಶಿಖರಗಳಿದಾವೆ. ಅಲ್ಲಿ ನೋಡು ಒಂದಕ್ಕಿಂತ ಒಂದು ದೊಡ್ಡದು. ಶಿಖರ ತುದಿನಲ್ಲಿ ಸಣ್ಣ ಜರಿ ಧುಮುಕ್ತಾ ಇವೆ. ಅವು ಜಲಪಾತ ಆಗ್ತವೆ. ಜಲಪಾತ ನದಿ ಆಗುತ್ತೆ. ಎಲ್ಲಿ ಜಲಪಾತ ಕಾಣ್ತಾನೆ ಇಲ್ಲ? ಅದೇನು ಜೋಗ ಜಲಪಾತನ ದಬ ದಬ ಅಂತ ಧುಮುಕೋದಕ್ಕೆ? ಸರಿಯಾಗಿ ಕಣ್ಬಿಟ್ಟು ನೋಡು, ಬೆಳ್ಳಿ ದಾರ ಥರ ಹೊಳಿತಾ ಇರುತ್ತೆ. ನಾನೊಂದಿಷ್ಟು ಫೋಟೋಸ್ ತೆಗಿತೀನಿ, ನೀನ್ ಇಲ್ಲೇ ಇರು, ಹುಷಾರಾಗಿರು. ಶಾಲ್ ಸರಿಯಾಗಿ ಹೊದ್ಗೋ. ಪ್ರೀತಿ ಹುಷಾರು, ಟೇಕ್ ಕೇರ್. क्या हुआ? चल देखेंगे। है प्रीति, तुम क्या कर रहे हो? चलो यार। प्रीति, आओ भाई। अरे प्रीति यार, अरे प्रीति, चलो चलो प्रीति, आओ भाई प्लीज, मेरे पास सुनो। प्रीति, बैठ जाओ यहाँ। प्रीति, कूल डाउन, पुलिस को खबर करो। ठीक है प्रीति, कूल डाउन। हाँ प्रीति। ವಿವೇಕ್, ಏನಾಯ್ತು? ಎಲ್ಲಿ ಬಿದ್ದಿದ್ದು? ಇಲ್ಲೇ ಸರ್, ಇಲ್ಲೇ ಸರ್. आप लोग नीचे जाके उस लड़की को उठा के लाइए. ಮಿಸ್ಟರ್ ವಿವೇಕ್, ಆಕೆ ಬೀಳುವಾಗ ನೀವೇನ್ ಮಾಡ್ತಿದ್ರಿ? ನಾನಿಲ್ಲೇ ಫೋಟೋಸ್ ತೆಗಿತಿದ್ದೆ. ಓ, ಐ ಸಿ. आप क्या करते थे इधर? ನಾ ಅಂದ ಪಕ್ಕ ಇರಂದೆ, ಅವ್ರ ಹಿಂದ ಪಕ್ಕ ಇರಂದಾರೆ ಸರ್. और आप? विवेक कहे कि चिल्लाने की आवाज आई साहब, हम लोग दौड़ के आए, तब तक वो लड़की गिर चुकी थी. आप दोनों पुलिस स्टेशन आके रिपोर्ट लिख देना. साहब चुप के आ जा.
ಕನಸು ಕಾಣ್ಬೇಡ ಕಣಯ್ಯ, ನನ್ನ ಮಗಳು ಬಾಳ ಜಿಪುಣಿ. ನಿನ್ನಾಗೆ ಅದು ಅಲ್ದೆ ಹೋಗಿರೋದು ಹನಿಮೂನ್ಗೆ, ಪುರುಸತ್ತೆಲ್ಲ ಇರುತ್ತೆ. ಅದು ಸರಿ ಅನ್ನೋ. ನೋಡ್ತಾ ಇರೋ, ಅವಳು ಬರಿಗೈಲೇ ಬರ್ತಾಳೆ. ಮಾಡ್ಕೊಂಡ್ ಬನ್ನಿ, ಬರ್ತೀವಿ ಖಂಡಿತ. ಹಲೋ, ಮಾತಾಡ್ತಾ ಇರ್ತೀವೋ ಮನೆ ಕಡೆ? ಭೋಜಯ್ಯ ಅಯ್ಯರ್. ಮಾವ, ನಾನು ವಿವೇಕ್ ಸಿಮ್ಲಾದಿಂದ ಮಾತಾಡ್ತಿರೋದು. ಓ ಅಳಿಯಂದ್ರ, ಚೆನ್ನಾಗಿದ್ದೀರಾ? ಚಳಿ ಚೆನ್ನಾಗಿದ್ಯಾ ಮಾವ? ಮತ್ತೆ ನನ್ ಮಗಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿಯಪ್ಪ. ಹಾಗೆ ಮರಿದೆ ಬರ್ಬೇಕಾದ್ರೆ ನನಗೊಂದು ಶಾಲ್ ತಗೊಂಡ್ ಬರ್ಬೇಕು. ನಿಮ್ಮ ಅಪ್ಪ ಇಲ್ಲೇ ಪಕ್ಕದಲ್ಲಿದ್ದಾರೆ, ನನ್ ಮುಖ ನೋಡ್ತಿದ್ದಾರೆ. ಅವರಿಗೊಂದು ಕೋಟ್ ತಗೊಂಡ್ ಬನ್ನಿ, ಅತ್ತೆಗೊಂದು ಸ್ವೆಟರ್ ತಗೊಂಡ್ ಬನ್ನಿ. ಹಾಗೆ ನಿಮ್ಮ ಅಮ್ಮನಿಗೆ ಒಂದ್ ಫರ್ ಕೋಟ್ ತಗೊಂಡ್ ಬಾಪ. ನಾನು ಮತ್ತೆ ಪ್ರೀತಿ ನಿನ್ನೆ ಮಧ್ಯಾಹ್ನ ಪೋಸ್ಟ್ ಮಾಡಿದ್ ಇವತ್ತು ಸಿಗ್ಬೇಕಂದ್ರೆ ಹೇಗಪ್ಪ? ಬರ್ಲಿ ಬಿಡಪ್ಪ, ನಿಧಾನ ಬರುತ್ತೆ. ಮತ್ತೇನು ಮಾವ, ಈಗ ನಾನೊಂದು ಕೆಟ್ಟ ಸುದ್ದಿ ಹೇಳ್ತೀನಿ. ಕೆಟ್ಟ ಸುದ್ದಿನ? ಎದೆ ಗಟ್ಟಿ ಮಾಡ್ಕೊಳ್ಳಿ. ನಿನ್ನೆ ನಾವು ಕುಫ್ರಿ ವ್ಯಾಲಿಗೆ ಹೋಗಿದ್ವಿ. ಅಲ್ಲಿ ವ್ಯಾಲಿ ನೋಡ್ತಿದ್ದಾಗ ಹೇಗಾಯ್ತು? ಏನಾಯ್ತು? ಇವರೇ ತಾನೇ ನಿಮ್ಮನ್ನು ಫಾಲೋ ಮಾಡಿದ್ದು? ಬರೀ ಫಾಲೋ ಮಾಡ್ಲಿಲ್ಲ ಸರ್, ನನ್ನ ಬದುಕನ್ನೇ ಸರ್ವನಾಶ ಮಾಡ್ಬಿಟ್ರು ಸರ್. ಲೋವರ್ ಬಜಾರ್ ರೋಡ್ ಅಲ್ಲಿ ತುಂಬಾ ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇದ್ರು, ಅರೆಸ್ಟ್ ಮಾಡಿದೆ. ಮಿಸ್ಟರ್ ವಿವೇಕ್, ನನ್ಗನ್ಸತ್ತೆ ಪ್ರೀತಿ ಸಾವುಗೂ ಇವ್ರಿಗೂ ಸಂಬಂಧ ಇದೆ. ನನಗೊಂದು ಅರ್ಥವಾಗ್ತಿಲ್ಲ ಸರ್. ಯಾವ ಮುಖ ಹೊತ್ಕೊಂಡು ನಾನು ಮೈಸೂರಿಗೆ ಹೋಗ್ಲಿ? ಅಪ್ಪ ಅಮ್ಮ ಅತ್ತೆ ಮಾವ ಕೇಳಿದ್ರೆ ಏನಂತ ಉತ್ತರ ಹೇಳಿ? ನಾನು ಏನಂತ ಉತ್ತರ ಹೇಳಿ? ನೀವು ಕಂಪ್ಲೇಂಟ್ ಕೊಟ್ಟಾಗ ನಾನ್ ನಿಮ್ಗೆ ಸರಿಯಾಗಿ ಪ್ರೊಟೆಕ್ಷನ್ ಕೊಡ್ಬೇಕಾಗಿತ್ತು. ಈ ಕದೀಮ್ರು ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಾವು ಸಿಮ್ಲಾಗ್ ಬರಬಾರ್ದಾಗಿತ್ತು, ನಮಗೆ ದುರ್ಗತಿ ಬರಬಾರ್ದಾಗಿತ್ತು. ದುರ್ಗತಿ ನಿಮ್ಮೊಬ್ಬರಿಗೆ ಅಲ್ಲ, ಸಿಮ್ಲಾದಲ್ಲಿ ಇಂಥ ಕೇಸು ಎಷ್ಟೋ ಆಗಿವೆ. ಒಂದೊಂದ್ ಸಾವಿನ ಹಿಂದೆ ಒಂದೊಂದ್ ಕತೆ ಇದೆ. ಈಗ ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಈಗ ನೀವೇ ಒಂದು ದಾರಿ ತೋರಿಸ್ಬೇಕು ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಆಕೆ ಬೀಳುವಾಗ ಬಲಪ್ರಯೋಗ ಏನೂ ಆಗಿಲ್ಲ ಅಂತ. ನೀವು ಬಾಡಿ ತಗೊಂಡು ಹೋಗ್ಬಹುದು, ಎಲ್ಲಾ ವ್ಯವಸ್ಥೆ ನಾನ್ ಮಾಡ್ತೀನಿ. ಪ್ರೀತಿ ಇಲ್ದೆ ಈ ಬರೀ ಕೈಲಿ ಹೇಗ್ ಹೋಗ್ಲಿ? ನಾನು ಹೇಗ್ ಹೋಗ್ಲಿ? ಮಿಸ್ಟರ್ ವಿವೇಕ್, ನೀವೊಬ್ರು ಪೋಯಟ್, ಅ ಸ್ಟೂಡೆಂಟ್ ಆಫ್ ಫಿಲಾಸಫಿ. ನಿಮ್ಗೆ ನಾನು ಹೇಳ್ಕೊಡ್ಬೇಕಾ? ಹೋಗಿ ಒಂದು ಹೊಸ ಜೀವನ ಆರಂಭಿಸಿ. ನಾನು ಬರ್ತೀನಿ ಸರ್. ಇವ್ರನ್ನ ನಾನ್ ವಿಚಾರಿಸ್ಕೊಳ್ತೀನಿ. ಸ್ಪೀಕ್ ಅಪ್ ಮ್ಯಾನ್. ಪ್ರೀತಿ, ನೀನ್ ಯಾಕೆ ಕಾಲು ಜಾರ್ದೆ? ಯಾಕೆ ಕಾಲು ಜಾರ್ದೆ ಪ್ರೀತಿ? ಆ ನಿನ್ನ ನೆನಪು ನನ್ನ ಕಿತ್ತು ತಿಂತಾ ಇದೆ. ಸೃಷ್ಟಿಯಲ್ಲಿರೋ ಸೌಂದರ್ಯವೆಲ್ಲ ನಿನ್ನ ಕಣ್ಣಿನ ಪಾತ್ರೆಯಲ್ಲಿ ತುಂಬಿ ತುಳುಕ್ತಾ ಇದೆ. ನಿನ್ನ ಒಂದು ನಗುವಿಗಾಗಿ 1000 ವರ್ಷ ತಪಸ್ಸು ಮಾಡ್ತೀನಿ. ಬಾ ಪ್ರೀತಿ, ಕನಸಿನ ಲೋಕಕ್ಕೆ ಹೋಗೋಣ. ಮೋಡಗಳ ಮರೆಯಲ್ಲಿ ಕುಳಿತು ಬೆಳದಿಂಗಳ ಬುತ್ತಿನ ಸವಿಯೋಣ. ಕಾಮನ ಬಿಲ್ಲೇರಿ ಜೋಕಾಲಿ ಆಡೋಣ. ಚಿನ್ನದ ರಥದಲ್ಲಿ ಕುಳಿತು ಪ್ರೀತಿಯವರ ಜಾತ್ರೆಗೆ ಹೋಗೋಣ. ಬಾ ಪ್ರೀತಿ.
ಪ್ರೀತಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಪೊಯೆಟ್ರಿ ವಿವೇಕ್. ನಿನ್ನ ದಾರಿಗೆ ಕನಸುಗಳನ್ನು ಹಾಸಿದ್ದೇನೆ. ನಡೆ, ಮೆಲ್ಲಗೆ ನಡೆ, ಏಕೆಂದರೆ ನೀನು ನನ್ನ ಕನಸುಗಳ ಮೇಲೆ ನಡೆಯುತ್ತಿದ್ದಿ. ಎಲ್ಲೆಲ್ಲೂ ನನ್ನ ಫೋಟೋಗಳೇ. ವಿವೇಕ್, ಒಂದು ಪದ್ಯ ಪ್ರಿಂಟ್ ಆದ್ರೆ ಎಡಿಟರ್ ಎಷ್ಟು ಕೊಡ್ತಾರೆ? ಮಾಮೂಲಿ ಸಂಚಿಕೆ ಆದ್ರೆ 50 ರೂಪಾಯಿ ಕೊಡ್ತಾರೆ, ವಿಶೇಷ ಸಂಚಿಕೆ ಆದ್ರೆ 100 ರೂಪಾಯಿ ಕೊಡ್ತಾರೆ. ಆಫ್ಟರ್ ಆಲ್ 100 ರೂಪೀಸ್. ನಮ್ ಫ್ಯಾಕ್ಟ್ರಿ ವಾಚ್ಮ್ಯಾನ್ಗೆ ದಿನಕ್ಕೆ 100 ರೂಪೀಸ್ ಕೊಡ್ತೀನಿ, ಗೊತ್ತಾ? ನಾನು ಹಣಕ್ಕೋಸ್ಕರ ಪದ್ಯ ಬರೆಯಲ್ಲ, ಆತ್ಮ ತೃಪ್ತಿಗೋಸ್ಕರ ಬರೀತೀನಿ. ಆತ್ಮ ತೃಪ್ತಿ ಸಿಗೋದು ಹಣದಿಂದ. ಹಾಗಾದ್ರೆ ಹಣವಂತರೆಲ್ಲ ಯಾಕೆ ಸುಖವಾಗಿಲ್ಲ? ಅವರು ಫೂಲ್ಸ್, ಸುಖದ ರೇಟ್ ಗೊತ್ತಿಲ್ಲದೆ ಇರೋ ವ್ಯಾಪಾರಿಗಳು. ಜೀವನ ಅಂದ್ರೆ ಬರೀ ವ್ಯಾಪಾರನ? ಆಫ್ ಕೋರ್ಸ್, ಎಲ್ಲ ಸಂಬಂಧಗಳು ವ್ಯಾಪಾರನೇ. ನನಗ್ ಹಾಗನ್ಸಲ್ಲ. ವ್ಯಾಪಾರ ಮೀರಿದ್ದು ಜೀವನದಲ್ಲಿ ಏನೋ ಇದೆ ಅನ್ಸುತ್ತೆ. ಪ್ಲೀಸ್ ಸ್ಟಾಪ್ ಯುವರ್ ಫಿಲಾಸಫಿ. ಒಂಟಿ ಹೆಣ್ಣು ರೂಮ್ ಬಂದಿದ್ದಾಳೆ, ಏನು ಅನ್ಸಲ್ವಾ? ಐ ಲವ್ ಯು. ಇಷ್ಟೇನಾ? ಸದ್ಯಕ್ಕೆ ಇಷ್ಟ ಸಾಕು. ಮದುವೆಗೆ ಮುಂಚೆನೆ ನಮ್ ಪ್ರೀತಿ ಮಲಿನವಾಗೋದ್ ಬೇಡ. ಒಳ್ಳೆ 1920 ನವೋದಯ ಕವಿ ತರ ಮಾತಾಡ್ತಿದೀಯ. ನಾನು ನಾಳೆಯಿಂದ 3 ದಿನ ಕ್ಯಾಂಪ್ ಹೋಗ್ತಾ ಇದ್ದೀನಿ. ಹೋಗಕ್ ಮುಂಚೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ ಅಂತ ಬಂದ್ರೆ 3 ದಿನ ನನ್ ಕೈಲಿ ಬಿಟ್ಟಿರಕ್ಕಾಗಲ್ಲಪ್ಪ. ಪ್ಲೀಸ್ ಹೋಗ್ಬೇಡ. ಪ್ಲೀಸ್ ಹೋಗ್ಬೇಡ. ಎಲ್ಲಿಗೆ ಮುತ್ತು ಕೊಡ್ಬೇಕು ಅಂತಾನೂ ಗೊತ್ತಿಲ್ಲ. ಬುದ್ದು ಅಂದ್ರೆ ಬುದ್ದು. ಪದ್ಯ ಬರಿತಾನಂತೆ, ಪದ್ಯ. ಪ್ರೀತಿ, ನನ್ ಮಾತು ಕೇಳು ಪ್ರೀತಿ. ಪ್ಲೀಸ್ ಹೋಗ್ಬೇಡ. ನಾನು ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ಪ್ರೀತಿ ಬೇಡ ಕಣೆ, ನನ್ ಮಾತು ಕೇಳು. ನಾನ್ ಕೇಳಲ್ಲ ಅಂದ್ರೆ ಕೇಳಲ್ಲ. ದಮ್ಮಯ್ಯ ಕ್ಯಾಂಪ್ ಹೋಗ್ಬೇಡ ಕಣೆ. ನಾನ್ ಕ್ಯಾಂಪ್ ಹೋಗ್ಲೇಬೇಕು. ಪ್ರೀತಿ ಕೇಳು, ನನ್ ಮಾತು ಕೇಳು. ಓಹೋ, ಅಯ್ಯೋ, ಕೊನೆಗೂ ಎಡವು ಬಿದ್ಯಾ? ನಡೆಯೋ ಕಾಲು ಎಡವದೇ ಇರುತ್ತಾ? ಎಡವಿದ್ರೆ ಗಾಯ ಆಗುತ್ತೆ, ಗಾಯ ಆದ್ರೆ ಸೆಪ್ಟಿಕ್ ಆಗುತ್ತೆ, ಸೆಪ್ಟಿಕ್ಕು ಗ್ಯಾಂಗ್ರೀನ್ ಟರ್ನ್ ಆಗುತ್ತೆ, ಗ್ಯಾಂಗ್ರೀನ್ ಆದ್ರೆ ಕಾಲೇ ಕತ್ತರಿಸ್ತಾರೆ. ಏನ ನೋಡಮ್ಮ, ಎಂಥ ಕೇರಿಂಗ್ ಹಸ್ಬೆಂಡ್ ಸಿಕ್ಕಿದ್ದ ನಿಂಗೆ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ನಾನ್ ಯಾಕೆ ಹಂಗ್ ನೋಡ್ತೀಯ? ಏನೇ ಕಡಿಮೆ ಮಾಡಿದೀನಿ ನಿಂಗೆ? ಏನೋ ಒಂದೊಂದ್ಸಾರಿ ರೇಸ್ಗೆ ಹೋಗ್ತೀನಿ ಅನ್ನೋದು ಬಿಟ್ರೆ. ಮಾವ ನಡೀರಿ, ನೀವು ರೇಸ್ಗೆ ಹೋಗಿ, ನಾನು ಕ್ಯಾಂಪ್ ಹೋಗ್ತೀನಿ. ನಡಿಯಮ್ಮ, ಇವ್ರ ಸಹವಾಸನೇ ಬೇಡ. ಸರಿಯಾಗಿದ್ದೀರಾ ಮಾವ ಸೊಸೆ ಜೋಡಿ. ನೀವೆಲ್ಗೆ ಹೋಗ್ತೀರಾ? ಕುಕ್ಕರ್ ಕುಕ್ತಾ ನೋಡಿ. ಸ್ವಲ್ಪ ಅಡಿಗೆ ಕೆಲಸ ಇದೆ, ನೀನು ಹೋಗ್ಬಾ ಅಮ್ಮ. ಅಮ್ಮ ಅಮ್ಮ, ಅವಳಿಗೆ ಹೋಗ್ಬೇಡ ಅಂತ ಹೇಳಮ್ಮ. ಹೋಗ್ಲಿ ಬಿಡೋ, 3 ದಿನ ತಾನೆ. 3 ದಿನ ಬಿಟ್ಟಿರಕ ಆಗಲ್ಲಮ್ಮ, ನಂಗೆ ತುಂಬಾ ಬೋರ್ ಆಗುತ್ತಮ್ಮ. ಯಾಕೋ ಹಂಗ್ ಬಾಯ್ ಬಿಡ್ತೀಯ? ಅಮರ ಪ್ರೇಮಿ ನಿನ್ ಮಗ. ನಾನ್ ಬರೋವರೆಗೂ ಕನಸು ಕಂಡು ಕೂರ್ಬೇಡ. ಮಾವನವ್ರಿಗೆ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡು. ಓ ರಾಮ, ಅವನೆಲ್ಲಮ್ಮ ಹೆಲ್ಪ್ ಮಾಡ್ತಾನೆ ನನಗೆ. ಅದಕ್ಕೆ ಹೇಳೋದು, ನೀನ್ ಬೇಗ ಮನೆಗೆ ಸೊಸೆಯಾಗಿ ಬಂದ್ಬಿಡು ಅಂತ. ನೀನೇ ನನ್ನ ಪಾಲ ಗಂಡು ಮಗ ಅನ್ಕೊಂಡ್ ಬಿಡ್ತೀನಿ. ಅದೆಲ್ಲ ನನ್ನ ಎಮ್ಮೆ ಮುಗಿದ್ಮೇಲೆ. ಬರ್ತೀನತ್ತೆ, ಬರ್ತೀನಿ ಮಾವ, ಬಾಯ್. ನೋಡಮ್ಮ, ಇದ್ರಲ್ಲಿ ಚಕ್ಲಿ ಕೋಡ್ಬೇಳೆ ಎಲ್ಲ ಇದೆ, ತಗೊಮ್ಮ. ಪ್ರೀತಿ, ಹುಷಾರು. ಕಣಿವೆ ಕಂದ್ರ ಇರುತ್ತವೆ, ಕಾಡು ಮೃಗಗಳು ಇರುತ್ತವೆ, ನದಿಗಿಳಿಬೇಡ, ಸುಳಿ ಇರುತ್ತೆ. ಒಂದ್ ಕೆಲ್ಸ ಮಾಡ, ನೀನು ಕ್ಯಾಂಪ್ ಹೋಗ್ಬಿಟ್ಟು ಒಂದ್ ಡ್ಯೂಟ್ ಹಾಕೊಂಡ್ ಬಂದ್ಬಿಡ. ಪ್ರೀತಿ, ಪ್ರೀತಿ ಆದಷ್ಟು ಬೇಗ ಬಂದ್ಬಿಡೆ, ನಾನ್ ನಿಂದಾರಿನೇ ಕಾಯ್ತಿರ್ತೀನಿ. ಬರೀ 3 ದಿನ ಅಷ್ಟೇ. ನಿಂಗೆ 3 ದಿನ, ನಂಗೆ 3 ಯುಗ. ಸಾಕ್ ಬಾರಿ ಪ್ರೀತಿ, ಕ್ಯಾಂಪಿಂದ ಬಂದ್ಮೇಲೆ ಕಂಟಿನ್ಯೂ ಮಾಡಿ ಬಂತೀನಿ. ತುಂಬಾ ಚಳಿ ಇರುತ್ತೆ. ಅಡ್ಕೊಂಡ್ಬಿಟ್ಟವ್ರೆ, ಒಳ್ಳೆ ಲೈಲಾ ಮಂಜು ಕತೆ ಆಗೋಯ್ತಲ್ಲ. ಬರ್ತೀನಿ. ರೇ ಸ್ವಾಮಿ, ಒಳ್ಳೆ ಐನಾತಿ ಪಾರ್ಟಿ ರೀ ನೀವು. ಟೈಮ್ ಆಗ್ತಾ ಇದೆ, ನಿಮ್ಮ ಅಪರಂಜಿನ ಯಾರು ಹೊಡ್ಕೊಂಡು ಹೋಗಿಲ್ಲ. ಹೋಗ್ರಿ. ಕ್ಯಾಂಪಸ್ ತುಂಬಾ ಇಂಥವ್ರು ಕಾಟಾನೆ ಆಗೋಯ್ತು. ಬಾಯ್ ಬಾಯ್ ಬಾಯ್. चलिया अर्ध चलिया
मेरे सपनों की रानी कब आएगी तू आई रस्म से तानी कब आएगी तू जिसे गाए जिंदा मेरे सपनों की रानी कब ನೋಡಿ ಮತ್ತೆ ಬರ್ತಿದ್ದೇನೆ ಅವನು ಹೋದ್ಯೋ ಪಿಶಾಚಿದ್ರೆ ಬಂದೆ ಗವಾಕ್ಷಿ ಅಂತಾನೆ ಇವನ ಒಳ್ಳೆ ಅಂಟುಪಾಟಿ ಗಂಡು ಬಿದ್ನಲ್ಲಪ್ಪ ನಂಗೆ ರೇ ಸ್ವಾಮಿ ಏನ್ರಿ ನಿಮ್ ಕಷ್ಟ ಲವ್ ಮಾಡೋ ಕಷ್ಟ ಗೊತ್ತು ಕಷ್ಟ ಆದ್ರೆ ಲವ್ ಮಾಡೋದು ಬಿಟ್ಬಿಡಿ ನನ್ನೋಳಿ ಕ್ಲಚ್ ಅದುಮೋದು ಗೇರ್ ಎಳೆಯೋದು ಸ್ಟೀರಿಂಗ್ ತಿರುಗಿಸೋದು ನೀವೊಂದು ಕೆಲಸ ಮಾಡಿ ಗಾಳಿನ ಡಿಕ್ಕಿಲ್ ಹಾಕ್ಬಿಟ್ಟು ಹುಡುಗಿ ಪಕ್ಕದಲ್ಲಿ ಬಂದು ಬೆಚ್ಚ ಕೂತ್ಬಿಡಿ ಅಯ್ಯ ಬನ್ನಿ ಸರ್ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಇಟ್ಸ್ ಟೂ ಮಚ್ ಪ್ಲೀಸ್ ಪ್ಲೀಸ್ ಹೋಗು ಹೋಗೇ ಬಿಡ್ಲಾ ಕಾಸು ಕೊಟ್ಟು ಕಣಿ ಕೇಳಿ ಒಳ್ಳೆ ಲವ್ ಅಂತೆ ಲವ್ ಹೋಗ್ರಿ ರೀ ಬೇಡ ಅಂದಾಗ ಬಿಡೋದಿಲ್ಲ ಬೇಕು ಅಂದಾಗ ಸಿಗೋದಿಲ್ಲ ಅದೇಪ್ಪ ಲವ್ ಓ ನನ್ನ ಬಸ್ಸಿನ ಬ್ರೇಕ್ ತರ ಅನ್ನಿ ಏನು ನಿನ್ ಬಸ್ ಬ್ರೇಕ್ ಇಲ್ವಾ ನನ್ನ 10 ವರ್ಷ ಸರ್ವಿಸ್ ನಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿಲ್ಲ ತಾನೇ ನಾನಂತೂ ಮಾಡಿಲ್ಲ ಅದೇ ಆಗ್ತಾ ಇರುತ್ತೆ ಜನ ನೆಗೆದು ಬೀಳ್ತಾನೆ ಇರ್ತಾರೆ ನನ್ನ ಹುಡುಗಿನ ಕ್ಯಾಂಪಿಂದ ಹುಷಾರಾಗಿ ಕರ್ಕೊಂಡು ಬರಪ್ಪ ನಿಮ್ ಹುಡುಗಿ ಒಬ್ಳೆ ಸಾಕ ಈ ಬಸ್ ನಲ್ಲಿ ಇರೋಲ್ಲ ನಮ್ಮ ಹುಡುಗಿರೇ ನನ್ ಹುಡುಗಿರು ಅಂದ್ರೆ ಪಂಚಪ್ರಾಣ ನೀವೇನು ಯೋಚನೆ ಮಾಡ್ಬೇಡಿ ಹೂವ ತರ ಕರ್ಕೊಂಡೋಗಿ ಹೂವ ತರ ಕರ್ಕೊಂಡ್ ಬಂದು ನಿಮ್ ಕಾಲಿಗೆ ಬಿಸಾಕ್ತೀನಿ ನಾವು ಬರೋವರೆಗೂ ನೀವ್ ಇಲ್ಲೇ ಕಾಯ್ತಾ ಕನಸು ಕಾಣ್ತಾ ಇರಿ ನಾ ಬರ್ತೀನಿ ಬಾಯ್ ವಿವೇಕ್ ಬಾಯ್ ಬಾಯ್
ಹೊತ್ತಲ್ಲಿ ಇಲ್ಲಿ ಎಸ್, ಹೆಂಡತಿ ಇಲ್ದೆ ಸ್ಮಶಾನದಲ್ಲಿ ಅಲೆದಾಡ್ತಿರೋ ನಿಮ್ಗೆ ಸಮಾಧಾನ ಮಾಡ್ಬೇಕು ಅನ್ಸ್ತು, ಬಂದೆ. ಸುಳ್ಳು. ಸಿಮ್ಲಾದಿಂದ ಈ ಸ್ಮಶಾನಕ್ಕೆ ಬರ್ಬೇಕಾದ್ರೆ ಏನೋ ಕಾರಣ ಇರಲೇಬೇಕು. ನೀವಿಲ್ಲಿ ನಿಮ್ ಪ್ರೀತಿ ಹುಡ್ಕೊಂಡ್ ಬಂದಿದ್ದೀರಾ, ನಾನು ಪ್ರೀತಿ ಕೊಲೆಗಾರನ್ನ ಹುಡ್ಕೊಂಡ್ ಬಂದಿದ್ದೀನಿ. ಕೊಲೆಗಾರ ಸಿಕ್ಕಿದ್ನಾ? ಜನಿವಾರ ಸಿಕ್ಕಿದೆ, ಇನ್ನು ಜುಟ್ ಸಿಕ್ಕಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗೋಕೆ ಏನು ಉಳಿದಿದೆ? ಆಗಿದ್ದೆಲ್ಲ ಅನರ್ಥ. ಅನರ್ಥದಲ್ಲಿ ಅರ್ಥ ಹುಡುಕ್ತಾ ಇದ್ದೀನಿ, ಅಸತ್ಯದಲ್ಲಿ ಸತ್ಯ ಹುಡುಕ್ತಾ ಇದ್ದೀನಿ. ಆ ಬೆಳ್ಳಿ ಬೆಟ್ಟದಲ್ಲಿ ಸಿಗದೆ ಇರೋ ಸತ್ಯ ಈ ಕಪ್ಪು ಸ್ಮಶಾನದಲ್ಲಿ ಸಿಗುತ್ತಾ? ಅದೇ ಸತ್ಯದ ಸ್ಪೆಷಾಲಿಟಿ. ಇರ್ಬೇಕಾದ ಕಡೆ ಇರೋಲ್ಲ, ಇಲ್ಲದ ಕಡೆ ಇರುತ್ತೆ. ಇದ್ದು ಇಲ್ಲದ ಹಾಗೆ ಇರುತ್ತೆ, ಇಲ್ಲದೆ ಇದ್ದ ಹಾಗೆ ಕಾಣಿಸುತ್ತೆ. ಸತ್ಯಕ್ಕೆ 108 ವೇಷ, 108 ರೂಪ. ನಿಮಗೆ ನಿಮ್ಮ ಕೊಲೆಗಾರ ಸಿಗಬಹುದು, ಆದ್ರೆ ನನಗೆ ನನ್ನ ಪ್ರೀತಿ ಸಿಗೋದಿಲ್ಲ. ಗುಡ್ ಲಕ್ ಮಿಸ್ಟರ್ ಸಕ್ಸೇನಾ. ಸಕ್ಸೇನಾ, ಎಸ್, ನೀವು ಕೇಳಿದ ರಿಕ್ವೈರ್ಮೆಂಟ್ಸ್ ಎಲ್ಲ ನಾನು ಆಗ್ಲೇ ಕೊಟ್ಟಿದ್ದೀನಿ. ಜೊತೆಗೆ ನಿಮಗೆ ಕನ್ನಡ ಬರೋದ್ರಿಂದ ಈ ಇನ್ವೆಸ್ಟಿಗೇಷನ್ಸ್ಗೆ ನಿಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್, ಕರ್ನಾಟಕ ಪೊಲೀಸ್ಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ನನಗೆ ನಿಮ್ ಸಹಕಾರ ತುಂಬಾ ಬೇಕು. ನಾನು ಈ ಕೊಲೆ ಕೇಸ್ ಪತ್ತೆ ಮಾಡಲೇಬೇಕು. ಆದ್ರೆ ಅದು ಕೊಲೆ ಅಂತ ಕನ್ವಿನ್ಸ್ ಆಗ್ತಾ ಇಲ್ಲ. ಕನ್ವಿನ್ಸ್ ಮಾಡಿಸ್ತೀನಿ. ಇಟ್ ರಿಕ್ವೈರ್ಸ್ ಅ ಲಿಟಲ್ ಟೈಮ್, ದಟ್ಸ್ ಆಲ್. ಇದ್ರಲ್ಲಿ ನೀವು ಗೆಲ್ಲೋದಿಲ್ಲ ಅನ್ಸುತ್ತೆ. ಗೆದ್ರೆ ಸಂತೋಷ, ಸೋತ್ರೆ ಇನ್ನೂ ಸಂತೋಷ. ಯಾಕೆ? ಈ ಕೇಸ್ ನೆಪದಲ್ಲಾದ್ರೂ ನಾನು ಓದಿ ಬೆಳೆದಿದ್ದ ಈ ಕರ್ನಾಟಕನ ಇನ್ನೊಂದ್ಸಲ ನೋಡ್ದಾಗ ಆಯ್ತು ಅಂತ ಸಮಾಧಾನ ಪಟ್ಕೊಂಡು ಸಿಮ್ಲಾ ಟ್ರೈನ್ ಹತ್ತೀನಿ ಅಷ್ಟೇ. ಮಿಸ್ಟರ್ ಸಕ್ಸೇನಾ, ಎಸ್, ಈ ಊರ್ನವನಾಗಿ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡಿ. ವಿವೇಕ್ ನನಗೆ ಚೆನ್ನಾಗಿ ಗೊತ್ತು. ಆತ ತುಂಬಾ ಒಳ್ಳೆ ಹುಡುಗ. ಪ್ರೀತಿ ವಿವೇಕ್ ಇಬ್ರು ಒಬ್ಬರನ್ನೊಬ್ರು ತುಂಬಾ ಒಬ್ರನ್ನ ಒಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅವಳು MA ಇನ್ ಇಕನಾಮಿಕ್ಸ್, ಇವನು MA ಇನ್ ಫಿಲಾಸಫಿ. ಬಹಳ ಅದ್ಧೂರಿಯಾಗಿ ಸೆಪ್ಟೆಂಬರ್ 30ನೇ ತಾರೀಕು ಮದುವೆ ಆಯ್ತು. ಅಕ್ಟೋಬರ್ 5ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಟ್ರೈನ್ ಹತ್ತಿ ಹನಿಮೂನ್ಗೆ ಸಿಮ್ಲಾಗ್ ಹೊರಟ್ರು. ನಾನು ಕಲೆಕ್ಟ್ ಮಾಡಿರೋ ಡೀಟೇಲ್ಸ್ ಎಲ್ಲ ಸರಿ ತಾನೆ? 100% ಕರೆಕ್ಟ್. ನೋ, ಅಲ್ಲೇ ನಾವು ದಾರಿ ತಪ್ಪೋದು. ಬರೀ ಡೀಟೇಲ್ಸ್ ಕಲೆಕ್ಟ್ ಮಾಡೋದೇ ದೊಡ್ಡಸ್ತಿಕೆ ಅಲ್ಲ. ಸತ್ಯ ಯಾವಾಗ್ಲೂ ಆಳದಲ್ಲಿರುತ್ತೆ, ಬಗಿತಾ ಹೋಗ್ಬೇಕು. ನಾನ್ ಹೇಳ್ಕೊಂಡ್ ಬಂದಿರೋ ಕದಿಮ್ರು ವಿವೇಕ್ ಪ್ರೀತಿನ ಫಾಲೋ ಮಾಡ್ಕೊಂಡು ಸಿಮ್ಲಾ ತನಕ ಯಾಕೆ ಬಂದಿದ್ರು? ಹಾ, ಹಿಂದೆ ಒಂದ್ಸಾರಿ ಅಗರಬತ್ತಿ ಫ್ಯಾಕ್ಟರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಹುಡುಗರು ಬಂದು ಗಂಗೋತ್ರಿಲಿ ಪ್ರೀತಿನ ಕೆಣಕಿ ನನ್ನ ಹತ್ರನೇ ಕಂಪ್ಲೇಂಟ್ ಬಂದಿತ್ತು. ನಾನೇ ವಾರ್ನ್ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆ. ಅದೇ ತಪ್ಪಾಗಿತ್ತು. ಕೆಲ್ಸ ಕಳ್ಕೊಂಡ ಸಿಟ್ಟಲ್ಲಿ ಇವರು ಅವಳಿಗೆ ಏನಾದ್ರೂ ಮಾಡ್ಬೇಕಂತ ಅದೇ ರೈಲಲ್ಲಿ ಅಲ್ಲಿ ತನಕ ಫಾಲೋ ಮಾಡಿದ್ದಾರೆ. ಅಲ್ಲಿ ಅವರು ಉಳಿದಿದ್ದ ಹೋಟೆಲ್ನಲ್ಲೇ ಇವರು ಉಳಿದಿದ್ದಾರೆ. ಇರಬಹುದು, ಆದ್ರೆ ಒಬ್ಬ ದಿನಗೂಲಿ ನೌಕರ ಒಂದು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾನೆ ಅಂತ ನನಗನ್ಸಿಲ್ಲ. ಐ ಡೋಂಟ್ ಥಿಂಕ್ ಸೋ. ಎನಿ ಹೌ, ಲೆಟ್ ಅಸ್ ಸಿ. ಬನ್ನಿ, ನಮ್ಮಂತ ಪೊಲೀಸ್ ಇಂಥ ಸಿಂಪಲ್ ಆದ ತೀರ್ಮಾನಗಳಿಗೆ ಯಾವತ್ತೂ ಬರಬಾರ್ದು. ದಿನಗೂಲಿ ಮಾಡೋರು ಸಿಮ್ಲಾ ತನಕ ಯಾಕೆ ಬಂದ್ರು? ಅಷ್ಟೊಂದು ಹಣ ಎಲ್ಲಿಂದ ಬಂತು? ಯಾರು ಕಳಿಸಿದ್ರು? ಸರಿ ಸರ್, ಆದ್ರೆ ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಇರಬಹುದಲ್ವಾ? ಇರಬಹುದು, ಇಲ್ದೇನೂ ಇರಬಹುದು. ಎನಿವೇ, ಇವ್ರ ಮೇಲೆ ಒಂದು ಕಣ್ಣಿರ್ಲಿ. ಓಕೆ ಸರ್, ಥ್ಯಾಂಕ್ ಯು. ನಾನು ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಯಾರೂ ಕ್ಷಮಿಸೋದಿಲ್ಲ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿ? ನಿನ್ ಜೊತೆ ಬಾಳೋದಕ್ಕೆ ಅವಳ ಅದೃಷ್ಟ ಮಾಡಿರ್ಲಿಲ್ಲ. ವಿವೇಕ್, ನೀನ್ ಯಾವ ತಪ್ಪನ್ನು ಮಾಡಿಲ್ಲ. ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ಯಾವ ಕಣವೆಲ್ ನನ್ನ ಪ್ರೀತಿ ಬಿದ್ದು ಸತ್ಲೋ, ನಾನು ಅದೇ ಕಣವೆಲ್ ಬಿದ್ದು ಸಾಯ್ಬೇಕಾಗಿತ್ತು. ಈ ದರಿದ್ರ ಮುಖಾನ ನಾನು ಯಾರಿಗೂ ತೋರಿಸ್ಬಾರ್ದಾಗಿತ್ತು. ವಿವೇಕ್, ಹೀಗೆಲ್ಲ ಮಾತಾಡ್ಬೇಡ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಂಡು ಸಾಧಿಸೋದಕ್ಕೆ ಈ ಪ್ರಪಂಚದಲ್ಲಿ ನನಗೆ ಏನು ಉಳಿದಿದೆ ಹೇಳಿ? ಇಲ್ಲಪ್ಪ, ಬೇಕಾದಷ್ಟಿದೆ. ಈ 2 ಮನೆಗೆ ಉಳಿದಿರೋ ಕುಡಿ ನೀನೊಬ್ಬನೇ. ಈ ಆಸ್ತಿ ಐಶ್ವರ್ಯಕ್ಕೆಲ್ಲ ನೀನೇ ಹಾಕ್ತಾರ. ಇದನ್ನೆಲ್ಲ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋ ನೀನೇಪ್ಪ. ನನಗೆ ನನ್ನ ಪ್ರೀತಿನ ಕಾಪಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಇನ್ನು ಅವಳ ಗೋರಿ ಮೇಲೆ ಖಾಲಿ ಸಿಂಹಾಸನದಲ್ಲಿ ಕೂತು ಸಂಪತ್ತಿನ ಸಾಮ್ರಾಜ್ಯ ಆಳೋಕೆ ನನಗಿಷ್ಟವಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಹಾಗಾದ್ರೆ ಹೇಗಪ್ಪ?
ಇಷ್ಟೊಂದು ಆಸ್ತಿ ಐಶ್ವರ್ಯನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬರೆದ್ಬಿಡಿ. ಇದು ನನ್ನ ಕಡೆ ನಿರ್ಧಾರ. ನಾನೀಗ ನಡೆದಾಡೋ ಹೆಣ. ಪ್ರೀತಿ ಇಲ್ಲದೆ ಇರೋ ಈ ಬದುಕಿಗೆ ಯಾವ ಅರ್ಥವೂ ಇಲ್ಲ. ದಯವಿಟ್ಟು ನಾನು ಒತ್ತಾಯ ಮಾಡಬೇಡಿ. ಏನ್ರಿ ವಿವೇಕ್, 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 ಯಾಕ್ರಿ ಹೀಗಾಯ್ತು? ಚಿನ್ನದಂತ ಹುಡುಗ ಅವನು. ಅಂತವನ್ ಕೈ ಹಿಡಿಯೋಕೆ ಯಾವ ಜನ್ಮದ ಪುಣ್ಯ ಮಾಡಿದ್ಲ ಏನೋ. ನನ್ನ ದೃಷ್ಟಿ ಅವಳು ಕಾಣ ಜಾಗದಲ್ಲಿ ಕಾಣೆ ಹೆಣವಾಗ್ಬಿಟ್ಲಲ್ಲ ರೀ. ಆಗತ್ತು ಆ ಗರ್ವ. ಓಹ್, ನನ್ನ ಮಗಳನ್ನ ಗಂಡು ಮಗನಾಗಿ ಬೆಳೆಸಿದ್ದೆ. 2 ಆಸ್ತಿನ ನಾನೊಬ್ಳೆ ನೋಡ್ಕೊಂಡು ಹೋಗ್ತೀನಪ್ಪ ಅಂತಿದ್ಲು. ಆದ್ರೀಗ ಎಲ್ಲ ಬಿಟ್ಟು ಹೊರಟು ಹೋದ್ಲು. ಎಲ್ಲ ಬಿಟ್ಟು ಹೊರಟು. ಯಾರು ನೀವು? ನನ್ನ ಹೆಸರು ರಾಜೀವ್ ಸಕ್ಸೇನಾ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್. ಸಿಮ್ಲಾದಿಂದ ಬಂದಿದ್ದೀನಿ. ಸಾವಿನ ಮನೆಯಲ್ಲಿ ತಮ್ಗೇನ್ ಕೆಲಸ ಅಂತ ಅರ್ಥ ಆಗ್ಲಿಲ್ಲ. ಅದು ಸಾವಲ್ಲ, ಕೊಲೆ. ಕೊಲೆ? ಅದಕ್ಕೆ ಇಷ್ಟು ದೂರ ಬಂದೆ. ಸಮಾಧಾನ ಮಾಡ್ಕೊಳ್ಳಿ. ನಮ್ ಕೆಲಸ ನಾವು ಮಾಡಲೇಬೇಕು. ಧಾರಾಳವಾಗಿ ಮಾಡಿ. ಆದ್ರೆ ನನ್ನ ಮಗಳಿಗೆ ಶತ್ರುಗಳೇ ಇರಲಿಲ್ಲ. ಮನೆಯ ಒಳಗೆ ಹೊರಗೆ ಮಹಾರಾಣಿ ಆಗಿದ್ಲು. ವಿವೇಕ್ ಅಂತೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದ. ಹೌದು, ಒಂದ್ಸಲ ಯಾರೋ ಪೋಲಿ ಹುಡುಗರು ಕೆಣಕ್ದಾಗ ಅವನ್ ತನ್ನ ಪ್ರಾಣನು ಲೆಕ್ಕಿಸದೆ ಹೊಡೆದಾಡಿ ಅವಳನ್ನ ಕಾಪಾಡಿದ್ದ. ಪೋಲಿ ಹುಡುಗರು ಅಂದ್ರೆ ಅಗರ್ಬತ್ತಿ ಫ್ಯಾಕ್ಟರಿ ವರ್ಕರ್ಸ್ ತಾನೆ? ಹೌದು. ಅವ್ರು ನಿಮ್ಗೆ ಹೇಗೆ ಗೊತ್ತು? ಅವರು ಸಿಮ್ಲಾಗ್ ಬಂದಿದ್ರು. ನಿಮ್ಮ ಅಳಿಯ ವಿವೇಕ್ ವರದಕ್ಷಿಣೆ ಏನಾದ್ರೂ ಡಿಮಾಂಡ್ ಮಾಡಿದ್ರಾ? ನೋ ನೋ ಇನ್ಸ್ಪೆಕ್ಟರ್. ಇರೋ ಆಸ್ತಿನಲ್ಲ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಬರೆದು ಬಿಡಿ ಅನ್ನೋ ಸಂತ ಅವನು. ಒಂದ್ ಚಿಕ್ಕಾಸಿಗೂ ಆಸೆ ಪಟ್ಟವನಲ್ಲ. ನಮ್ಮ ಮಗಳು ಸತ್ತಿದ್ದಾಳೆ ಅಂತ ವಿವೇಕ್ ಮೇಲೆ ಅನುಮಾನ ಪಟ್ರೆ ದೇವರು ನಮ್ಗೆ ಒಳ್ಳೇದ್ ಮಾಡಲ್ಲ. ಅವನ್ ಬಗ್ಗೆ ಸುಳ್ಳು ಹೇಳಿದ್ರೆ ನಮ್ ಬಾಯಿಗೂಳ ಬೀಳತ್ತೆ ಅಷ್ಟೇ. ನಾನ್ ಬರ್ತೀನಿ. ಮತ್ತೆ ಬರ್ತೀರಾ? ಇನ್ಸ್ಪೆಕ್ಟ್ರೆ, ಯಾವ್ದನ್ನ ಮರಿಬೇಕು ಅಂತಿದೀವೋ ಅದನ್ನ ಮತ್ತೆ ಕೆಣಕ್ಬೇಡಿ. ನಿಮ್ಮನ್ನೊಂದು ಮಾತು ಕೇಳಲ್ಲ? ಕೇಳಿ. ನಿಮ್ಗೇನಾದ್ರೂ ಹಣ ಬೇಕಾಗಿತ್ತೇನು? ಹಣ? ಯು ಮೀನ್ ಲಂಚ? ಅಲ್ಲ, ನಮ್ಮ ಪಾಡಿಗೆ ನಾವು ಬದುಕೋದಕ್ಕೆ ಕೊಡ್ಬೇಕಾಗಿರೋ ಟ್ಯಾಕ್ಸ್. ನಿಮ್ಗೆ ಎಷ್ಟು ಹಣ ಬೇಕೋ ಕೇಳಿ, ನಾನು ಕೊಡ್ತೀನಿ. ದಯವಿಟ್ಟು ನಮಗೂ ನಮ್ಮ ಅಳಿಯಂದ್ರಿಗೂ ತೊಂದರೆ ಕೊಡಬೇಡಿ ಪ್ಲೀಸ್. ಏನಾದ್ರೂ ಸುಳುವು ಸಿಕ್ತಾ? ನಿಮಗೇನ್ ಬೇಕು ಹೇಳಿ, ನಾನೇ ಹುಡುಕೊಡ್ತೀನಿ. ಥ್ಯಾಂಕ್ಸ್. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸತ್ಯ. ನಿಮ್ಗೆ ಈ ಡೈರಿ ಬರೆಯೋ ಅಭ್ಯಾಸ ಯಾವಾಗ್ಲಿಂದಿದೆ? ಸುಮಾರು 10 ವರ್ಷದಿಂದ.
10 ವರ್ಷದಿಂದ ಇದ್ದ ಈ ಅಭ್ಯಾಸ ಸೆಪ್ಟೆಂಬರ್ 29ಕ್ಕೆ ಯಾಕೆ ಪೂರ್ತಿ ನಿಂತೋಗಿದೆ? ಮದುವೆ ಸಂಭ್ರಮದಲ್ಲಿ ಮೈ ಮರ್ತಿದ್ ನನಗೆ ಡೈರಿ ಬರೆಯೋದಕ್ಕೆ ಪುರುಸತ್ತಾದ್ರೂ ಎಲ್ಲಿರುತ್ತೆ ಹೇಳಿ? ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು? ಅವನು ನನ್ನ ಸ್ನೇಹಿತ ಡೇವಿಡ್. ಇವರು ನಿಮ್ ಜೊತೆ ಸಿಮ್ಲಾಗ್ ಬಂದಿದ್ರಾ? ಅವನ್ ಯಾಕೆ ಸಿಮ್ಲಾಗ್ ಬರ್ತಾನೆ? ಅವನೊಬ್ಬ ಡೈವರ್ಸಿ, ಜೀವನದಲ್ಲಿ ತುಂಬಾ ನೊಂದಂಥ ವ್ಯಕ್ತಿ. ಅವನು ನನ್ನ ಆತ್ಮೀಯ ಗೆಳೆಯ. ನಿಮ್ ಪ್ರಕಾರ ಡೇವಿಡ್ ಸಿಮ್ಲಾಗ್ ಬಂದಿಲ್ಲ. ಆಲ್ ರೈಟ್, ನೀವು ನಿರಪರಾಧಿ ಅಂತ ನನ್ಗೆ ಗೊತ್ತು. ಆದ್ರೆ ಇದ್ರಲ್ಲಿ ಒಂದು ಕಾಣದ ಕೈ ಕೆಲಸ ಮಾಡಿದೆ. ನನಗೊಂದು ಅರ್ಥವಾಗ್ತಿಲ್ಲ. ನಾನು ಸಾಯ್ಬೇಕು ಅಂತಲೇ ಇದ್ದೆ. ಪ್ರೀತಿ ಇಲ್ಲದೆ ನಾನು ಯಾಕೆ ಬದುಕಬೇಕು ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ವಿವೇಕ್. ಇವತ್ತೆಲ್ಲ ನಾಳೆ ಆ ಕೊಲೆಗಾರನ್ ಎಲ್ಲೇ ಇದ್ರು ನಾನು ಪತ್ತೆ ಮಾಡೇ ಮಾಡ್ತೀನಿ. ಆಮೇಲೆ ಆಮೇಲೆ ಅರೆಸ್ಟ್ ಮಾಡ್ತೀನಿ. ಆಮೇಲೆ ಪನಿಷ್ಮೆಂಟ್ ಕೊಡಿಸ್ತೀನಿ. ಆಮೇಲೆ ಆಮೇಲೆ ಅಂದ್ರೆ ಇಷ್ಟೆಲ್ಲ ಮಾಡಿ ಸತ್ತೋಗಿರೋ ನನ್ನ ಪ್ರೀತಿನ ಬದುಕಿಸ್ಕೊಡ್ತೀರಾ? ಸತ್ತವ್ರನ್ನ ಬದುಕಿಸೋ ಶಕ್ತಿ ನನಗಿಲ್ಲ. ಆದ್ರೆ ಒಂದೊಂದ್ಸಾರಿ ಅನಿವಾರ್ಯವಾಗಿ ಸತ್ತವ್ರಿಗೋಸ್ಕರ ಬದುಕಿದವರ ಪ್ರಾಣ ಹಿಂಡ್ಬೇಕಾಗತ್ತೆ. ಹಲೋ ಡೇವಿಡ್, ನಿನ್ ಜೊತೆ ಸೀರಿಯಸ್ ಆಗಿ ಮಾತಾಡ್ಬೇಕಾಗಿದೆ. ಗುಂಡಾಕಿಲ್ಲ ತಾನೆ? ಇಲ್ಲ ಕಣ. ನೀನ್ ಹುಷಾರಾಗಿದ್ಯಾ? ಹಾ, ಡಿಪ್ರೆಷನ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ನಲ್ಲ, ತಗೋತಿದ್ಯಾ ತಾನೆ? ಮಾತ್ರೆ ನುಂಗೋದು ಕಷ್ಟ ಆಗ್ತಾ ಇಲ್ಲ ಕಣೋ. ಪ್ರೀತಿ ಇಲ್ಲದೆ ಇರೋ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಿದೆ. ಆ ಇನ್ಸ್ಪೆಕ್ಟರ್ ಸಕ್ಸೇನಾ ಬೆನ್ನು ಬಿದ್ದಿದ್ದಾನೆ. ಅವನೊಬ್ಬ ದೊಡ್ಡ ಫೂಲ್. ಸಿಮ್ಲಾ ಸೇಬ್ ತಿಂದು ಕೊಬ್ಬಿದ್ದಾನೆ. ನಾನು ಅವನು ವಿಚಾರಿಸ್ಕೋತೀನಿ. ಈಗ ನಿನ್ನ ವಿಚಾರಿಸ್ಕೊಳ್ಳೋದಕ್ಕೆ ಯಾವುದೇ ಕ್ಷಣದಲ್ಲಿ ಅವನಲ್ಲಿಗೆ ಬರ್ಬೋದು. ರಿಯಲಿ? ಹಲೋ ಡೇವಿಡ್. ಡೇವಿಡ್, ಹಾ ಹಾ, ಯಾಕೋ ಗಾಬರಿ ಆಗ್ತೀಯಾ? ನಮ್ಮ ಸತ್ಯ ನಮ್ಮನ್ನು ಕಾಪಾಡುತ್ತೆ. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಡೇವಿಡ್, ನಾನು ಎಷ್ಟು ಧೈರ್ಯವಾಗಿ ಉತ್ತರ ಕೊಟ್ನೋ ಅಷ್ಟೇ ಧೈರ್ಯವಾಗಿ ನೀನು ಉತ್ತರ ಕೊಡು. ಅವನ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡು. ನಾನು ಕೋಆಪರೇಟ್ ಮಾಡ್ಬೇಕಾ? ಓಕೆ. ಹಾ, ವೆಲ್ಕಮ್ ಮಿಸ್ಟರ್ ರಾಜೀವ್ ಸಕ್ಸೇನಾ. ಪ್ಲೀಸ್ ಹ್ಯಾವ್ ಯೋರ್ ಸೀಟ್. ನಾನೇ ಬಂದಿದ್ದು ಅಂತ ಹೇಗ್ ಗೊತ್ತಾಯ್ತು? ನೀವ್ ಯಾವಾಗ ಬಂದ್ರಿ, ಯಾಕೆ ಬಂದ್ರಿ, ಯಾರ್ಯಾರಿಗೆ ಎಷ್ಟು ಕಾಟ ಕೊಟ್ಟಿದ್ದೀರಿ ಎಲ್ಲ ನಂಗೆ ಗೊತ್ತು. ನಿಂತೇ ಇದಿರಲ್ಲ, ಕೂತ್ಕೊಳ್ಳಿ. ಕೂತ್ಕೊಂಡು ನಿಮ್ ಗಿಟಾರ್ ಕೇಳ್ಕೊಂಡು ಗೊರ್ಕೆ ಹೊಡಿಯೋಕೆ ನನ್ಗೆ ಪುರ್ಸತ್ತಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಅಂದ್ರಲ್ಲ, ನಿಮ್ಗೆ ಗೊತ್ತಿರೋ ಅಷ್ಟು ಸತ್ಯಗಳನ್ನ ಹೇಳಿದ್ರೆ ಅಷ್ಟೇ ಸಾಕು. ಮಿಸ್ಟರ್ ಸಕ್ಸೇನಾ, ಈ ಸತ್ಯ ಅನ್ನೋದು ಬಹಳ ವಿಚಿತ್ರವಾದ್ದು. ಕಣ್ಣಿಗೆ ಕಾಣಿಸೋದೇ ಬೇರೆ, ಅದಿರೋದೇ ಬೇರೆ. ಕಪ್ಪು ಬಿಳಿಯಾಗಿ, ಬಿಳಿ ಕಪ್ಪಾಗಿ, ಆ ಕಪ್ಪು ಬಿಳಿ ಒಂದಾಗಿ ಒಂದು ಸುಳ್ಳು ಭ್ರಮೆಯಾಗಿ. ಸ್ಟಾಪ್ ಇಟ್. ನನಗೆ ನಿಮ್ ತತ್ವಜ್ಞಾನ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ಬರೀ ಸತ್ಯ. ನೆನಪಿದ್ಯಾ, ನಾವಿಬ್ರು ಸಿಮ್ಲಾದಲ್ಲಿ ಭೇಟಿ ಆಗಿದ್ವಿ? ಅದೊಂದು ಚಿಕ್ಕ ಭೇಟಿ. ಚಿಕ್ಕದೋ ದೊಡ್ಡದೋ ಅಂತೂ ಭೇಟಿ ಆಗಿದ್ವಿ. ಪ್ರೀತಿ ವಿವೇಕ್ ಸಿಮ್ಲಾಗ್ ಬಂದಿದ್ದಾಗ್ಲೇ ನೀವು ಸಿಮ್ಲಾದಲ್ಲಿದ್ರಿ. ಹಾ, ಆದ್ರೆ ಅವ್ರು ಹೋಗಿದ್ದ ಉದ್ದೇಶನ ಬೇರೆ, ನಾನು ಹೋಗಿದ್ದ ಉದ್ದೇಶನ ಬೇರೆ. ಆ ಉದ್ದೇಶ ಏನಂತ ಕೇಳ್ಬೋದಾ? ಅರೆ ಅಲ್ಲ, ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಉದ್ದೇಶ ಇರ್ಲೇಬೇಕಾ ಮಿಸ್ಟರ್ ಸಕ್ಸೇನಾ? ನೋಡಿ, ನಾನೊಬ್ಬ ಅಲೆಮಾರಿ, ಒಬ್ಬಂಟಿ. ಗೊತ್ತು ಗುರಿ ಇಲ್ಲದೆ ಅಲಿಯೋದು ನನ್ನ ಸ್ವಭಾವ. ವಿವೇಕ್ ನಿಮ್ ಕ್ಲೋಸ್ ಫ್ರೆಂಡ್ ತಾನೆ? ಆಫ್ ಕೋರ್ಸ್. ಆದ್ರೂ ನೀವು ಸಿಮ್ಲಾಗ್ ಬರೋ ವಿಷಯ ವಿವೇಕಿಗೆ ಯಾಕೆ ಹೇಳಿಲ್ಲ? ಹನಿಮೂನ್ಗೆ ಹೋಗೋರ್ಗೆ ಇದೆಲ್ಲ ಯಾಕೆ ಹೇಳ್ಬೇಕು?
ಯಾಕಂದ್ರೆ ನಾನ್ ನಿಮ್ಮನ್ ಸಿಮ್ಲಾದಲ್ಲಿ ನೋಡಿದ ನೆಕ್ಸ್ಟ್ ಡೇನೆ ಪ್ರೀತಿ ಸತ್ತಿದ್ದಾಳೆ. ವಾಟ್ ಯು ಮೀನ್? ಪ್ರೀತಿ ಸಾವುಗೂ ನನಗೂ ಸಂಬಂಧ ಇದೆ ಅಂತ ಹೇಳ್ತಿದ್ದೀರಾ? ಪ್ರೀತಿ ಸಾವುಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ಆದ್ರೆ ಪ್ರೀತಿ ಕೊಲೆಗೂ ನಿಮ್ಗೂ ಸಂಬಂಧ ಇದೆ. ಓಹ್, ಕೊಲೆ? ಲೋಕ್ ಮಿಸ್ಟರ್ ಸಕ್ಸೇನಾ, ಪ್ರೀತಿ ಕೊಲೆ ಆಗಿಲ್ಲ. ಅವಳು ಕಣಿವೆಯಲ್ಲಿ ಕಾಲ್ ಜಾರ್ಬಿದ್ದು ಸತ್ತು. ಅದೊಂದು ಆಕಸ್ಮಿಕ ಸಾವು. ಎಸ್, ಇದೊಂದು ಆಕಸ್ಮಿಕ ಸಾವು ಅಂತ ಇಲ್ಲಿ ತನಕ ಸಿಕ್ಕಿರೋ ಎವಿಡೆನ್ಸ್ ಹೇಳ್ತಾ ಇದೆ. ಆದ್ರೆ ನನ್ನ ಅಂತರಾತ್ಮ ಇದೊಂದು ಕೊಲೆ ಅನ್ನತ್ತೆ. ಎಷ್ಟೇ ಆದ್ರೂ ನಿಮ್ದು ಪೊಲೀಸ್ ಅಂತರಾತ್ಮ ಏನೇನೋ ಹೇಳುತ್ತೆ. ಪ್ರೀತಿ ನಾನೇ ಕೊಲೆ ಮಾಡಿದ್ದೀನಿ ಅಂತಾನು ನಿಮ್ಮ ಅಂತರಾತ್ಮ ಹೇಳುತ್ತಾ? ನೀವಿ ಕೊಲೆ ಮಾಡಿರ್ಬಹುದು, ಮಾಡಿಸಿರ್ಬಹುದು, ಮಾಡ್ದೇನೂ ಇರಬಹುದು. ಇಲ್ಲಿ ಏನೋ ನಡೆದಿದೆ, ಅದು ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ. ನಿಂತೇ ಇದೀರಲ್ಲ, ಕೂತ್ಕೊಂಡೊಂದು ಪೆಗ್ ಹಾಕಿ ಎಲ್ಲ ತಿಳಿಯಾಗತ್ತೆ. ಆ ಅಭ್ಯಾಸ ನನಗಿಲ್ಲ. ಅಭ್ಯಾಸ ಮಾಡಿಸೋಣ ಬನ್ನಿ. ನೋ ಥ್ಯಾಂಕ್ಸ್, ಮತ್ತೆ ಬರ್ತೀನಿ. ಈ ಡೇವಿಡ್ ಮನೆ ಬಾಗಿಲು ನಿಮಗೆ ಯಾವಾಗ್ಲೂ ತೆಗ್ದಿರುತ್ತೆ. ಹಾ ಮಿಸ್ಟರ್ ಸಕ್ಸೇನಾ, ಸಿಮ್ಲಾಗ್ ಹೋಲ್ಸಿದ್ರೆ ಕರ್ನಾಟಕದ ವೆದರ್ ಹೇಗನ್ಸುತ್ತೆ? ಸಿಮ್ಲಾಕ್ಕಿಂತ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, ಅಲ್ಲಿಗಿಂತ ಇಲ್ಲಿ ಬೆವರು ತುಂಬಾ ಕೀಳ್ತಿದೆ. ಯಾಕೆ ಕೊಂದೆ ಅವಳನ್ನ? ಗೊತ್ತಿಲ್ಲ. ಮಗಳು ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳು. ಮಗಳು ಗೊತ್ತಿಲ್ಲ ನಿನಗೆ? ಮಗಳು ಗೊತ್ತಿಲ್ಲ. ಮಗಳು ರಾಸ್ಕಲ್. ಇವನೇನ್ ಬಾಯ್ ಬಿಟ್ನಾ? ಇವ್ರಿಗಿಷ್ಟೇ ಸಾಲದು, ಇನ್ ಸ್ವಲ್ಪ ವಿಚಾರಿಸ್ಬೇಕು. ಇವ್ರು ಇಲ್ಲಿರೋ ವಿಷಯನ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ. ಓಕೆ, ನಾನು ಬರ್ತೀನಿ. ಅರ್ಜೆಂಟಾಗಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಾನು ನಿಮ್ ಜೊತೆ ಒಂದು ವಿಷಯ ಅರ್ಜೆಂಟ್ ಮಾತಾಡಬೇಕಾಗಿತ್ತು ಸರ್. ಏನು? ಆ ಕದೀಮ್ರಿಬ್ರು ಪರಾರಿಯಾಗಿದ್ದಾರೆ. ಏನು? ಯಾವಾಗ? ಬಹುಶಃ ರಾತ್ರಿ 1 ಗಂಟೆ ಇರಬಹುದು. ನಾನು ನೈಟ್ ರೌಂಡ್ಸ್ ಮುಗಿಸಿ ಬಂದಾಗ ಆ ಕದೀಮ್ರು ಪರಾರಿಯಾಗಿದ್ರು. ಈ ಫೂಲ್ ನಿದ್ದೆ ಮಾಡ್ತಿದ್ದ ಅಂತ ಕಾಣುತ್ತೆ. ಇಲ್ಲ ಸರ್, ನಂಗೆ ಹುಚ್ಚ ಉಯ್ಯಂಗಾಯ್ತು, ಅವ್ರಿಗೂ ಹುಚ್ಚ ಉಯ್ಯಂಗಾಯ್ತು. ಎಲ್ರೂ ಒಟ್ಟಿಗೆ ಹುಚ್ಚ ಉಯ್ಯೋಣ ಅಂತ ಆಚೆ ಕಡೆ ಹೋದ್ವಿ. ನಾವು ಉಯ್ಕೊಂಡು ಒಳಗಡೆ ಬಂದೆ, ಅವ್ರ ಕತ್ತಲ್ಲಿ ಪರಾರಿಯಾಗಿದ್ರು ಸರ್. ಶಟ್ ಅಪ್.
ಡೇವಿಡ್. ಅರೆ ಡೇವಿಡ್, ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಏನಿಲ್ಲ, ಅದು ಬೆಡ್ರೂಮ್ ಅಲ್ಲಿ ಸ್ನಾನ. ಏಯ್, ಸ್ನಾನ ಮಾಡೋದು ಬೆಡ್ರೂಮ್ ಅಲ್ಲಿ ಅಲ್ವೋ, ಬಾತ್ರೂಮ್ ಅಲ್ಲಿ. ಏಯ್ ಕಳ್ಳ, ನನ್ನಿಂದ ಏನೋ ಮುಚ್ಚಿಡ್ತಿದೀಯಾ? ಅದಿರ್ಲಿ, ಅದೇನ್ ನೀನು ಇಲ್ಲಿ ಇಷ್ಟೊತ್ನಲ್ಲಿ? ಇಲ್ಲಿಗೆ ಬರ್ದೆ, ಇನ್ನೆಲ್ಲಿಗೆ ಬರ್ಲಿ? ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ಡೇವಿಡ್, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಹೆಂಡತಿ ಇಲ್ದಿದ್ರೆ ಹೀಗೇನೆ, ನಿನಗೆ ಗೊತ್ತಾ? ಹೆಂಡತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದ್ದ ಹಾಗೆ. ತಮಾಷೆ ಮಾಡಬೇಡ ಡೇವಿಡ್, ನನಗೆ ನಗೋದೇ ಮರ್ತ ಹೋಗಿದೆ. ಅವಳು ಬದುಕಿದ್ರೆ ನಾನು ಈ ಥರ ಅಂತರ್ಪಿಶಾಚಿಯಾಗಿ ಅಲಿಬೇಕಾಗಿರ್ಲಿಲ್ಲ. ನನ್ನ ಹೆಂಡತಿ ಓಡ್ ಹೋದ್ಲು, ನಿನ್ನ ಹೆಂಡತಿ ಕೊಲೆ ಆದ್ಲು. ಓ ಐ ಆಮ್ ಸಾರಿ, ಕಣಿವೆಯಲ್ಲಿ ಕಾಲ್ ಜಾರಿ ಬಿಚ್ಚತ್ಲು. ಅಲ್ಲಿಗೆ ನಂದು ನಿಂದು ಒಂದೇ ಸ್ಥಿತಿ ಅಲ್ವಾ? ಇಲ್ಲ, ನನ್ನ ಪ್ರೀತಿ ಸತ್ತಿಲ್ಲ. ಅವಳಿನ್ನೂ ನನ್ನ ಆತ್ಮದಲ್ಲಿ ಶಾಶ್ವತವಾಗಿ ಬದುಕಿದ್ದಾಳೆ. ಹಾಗಂತ ಸಕ್ಸೇನಾಗಿ ಹೇಳು. ನಿನ್ನ ಆತ್ಮದಲ್ಲಿ ಇನ್ನೂ ಬದುಕಿರೋ ಪ್ರೀತಿನ ಕೊಲೆಯಾದ್ಲು ಅಂತ ಎಲ್ಲರೂ ಪ್ರಾಣ ತಿಂತಾ ಇದ್ದಾನೆ. 1000 ಜನ ಸಕ್ಸೇನಾಗಳು ಬಂದ್ರು ನನಗೆ ಸಾವಿನ ಭಯ ಇಲ್ಲ. ನೀನೊಬ್ಬ ನನ್ನ ಅರ್ಥ ಮಾಡ್ಕೊಂಡ್ರೆ ನನಗಷ್ಟೇ ಸಾಕು. ಇವತ್ತು ಯಾಕೋ ನನಗೆ ಪ್ರೀತಿ ತುಂಬಾ ನೆನಪಿಗೆ ಬರ್ತಿದ್ದಾಳೆ. ವಿವೇಕ್, ಕಂಟ್ರೋಲ್ ಯೋರ್ ಸೆಲ್ಫ್ ಪ್ಲೀಸ್. ಕ್ಯಾಂಪಸ್ ಗೊಸಬರು ಅಂತ ಕಾಣತ್ತೆ. ಏನಾರ ಸಹಾಯ ಬೇಕಿತ್ತ ಸರ್? ಈ ಗಂಗೋತ್ರಿ ಬಗ್ಗೆ ನಿಮ್ಗೆಲ್ಲ ಗೊತ್ತಾ? ಈ ರಾಜಂಗೆ ಕ್ಯಾಂಪಸ್ ಅಲ್ಲಿ 10 ವರ್ಷ ಸರ್ವಿಸ್ಸು. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರಾಜಕೀಯ ಐತೆ, ಯಾವ ಹುಡುಗಿ ಯಾವ ಹುಡುಗನ ಜೊತೆ ಯಾವ ಮರದ ಕೆಳಗಡೆ ಕೂತಿರ್ತಾಳೆ, ಅಷ್ಟೆಲ್ಲ ಗೊತ್ತಿದ್ಯಾ? ಈ ರಾಜಂಗ್ ಗೊತ್ತಿಲ್ದಿರೋ ಇಸೇನ ಇಲ್ಲ ಸರ್. ಒಂದು ಹುಡುಗಿ ಹೇಳಿ ಸರ್, ಅವಳು ಏಜ್ ಏನು, ಅವಳು ಫಸ್ಟ್ ಇಯರ್, ಅವಳು ಫೈನಲ್ ಇಯರ್, ಅವಳ ಬಾಯ್ ಫ್ರೆಂಡ್ ಯಾರು ಎಲ್ಲ ಓದ್ರು ಬಿಡ್ತೀನಿ ಸರ್. ನಿಮ್ ಕಡೆಯವ್ರಿಗೆ ಯಾರಿಗ ಸೀಟ್ ಬೇಕಿತ್ತಾ ಸರ್? ಹೇಳಿ ಸರ್, ನಂಗೆ ಕೊಡಿಸ್ತೀನಿ. ಅಷ್ಟು ಇನ್ಫ್ಲುಯೆನ್ಸ್ ಇದೆಯಾ ನಿಮ್ಗೆ? ಈ ರಾಜ ಅಂದ್ರೆ ಏನ್ ತಿಳ್ಕೊಂಡ್ರಿ ಸರ್? ಕ್ಯಾಂಪಸ್ಗೆ ಜನ ಕರ್ಕೊಂಡ್ ಬರೋನು ನಾನೇ, ಕರ್ಕೊಂಡು ಹೋಗೋನು ನಾನೇ. ಇಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಬೇಕಾ, ಲೆಕ್ಚರರ್ ಬೇಕಾ, ಲೈಬ್ರರಿಯನ್ ಬೇಕಾ, ಪ್ಯೂನ್ ಬೇಕಾ, ಪ್ರೊಫೆಸರ್ ಬೇಕಾ, PhD ಸ್ಟೂಡೆಂಟ್ ಬೇಕಾ? ಯಾರು ಬೇಕು ಹೇಳಿ ಸರ್? ಪ್ರೀತಿ ಅಂತ ಒಬ್ಳು ಸ್ಟೂಡೆಂಟು. ಯಾಕೆ ಸಾ ಸತ್ತೋರ್ ಬಗ್ಗೆ ಕೇಳ್ತಾ ಇದ್ದೀರಾ? ವಾಟ್? ಪ್ರೀತಿ ಸತ್ತೋದ್ಲಾ? ಛೇ ಛೇ, ನನ್ನ ತಮ್ಮನ್ಗೆ ಅವಳ ಅಗರಬತ್ತಿ ಫ್ಯಾಕ್ಟ್ರಿನಲ್ಲಿ ಒಂದು ಕೆಲಸ ಕೇಳೋಣ ಅಂತ ಬಂದೆ. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗಾಯ್ತು. ಅವಳೆಲ್ಲ ಹನಿಮೂನ್ ಮಾಡಕ್ ಹೋಗಿ ಕಾಲ್ ಜಾರ್ ಬಿದ್ದು ಸತ್ತೋದ್ಲಂತೆ. ಅವನು ಯಾರು ಐನಾತಿ ಪೊಲೀಸ್ ಇನ್ಸ್ಪೆಕ್ಟ್ರು, ನೀನೇ ಕೊಲೆ ಮಾಡಿದಂತೇಳಿ ಆ ವಿವೇಕನ್ ಪ್ರಾಣ ಇಂತಿದಾನಂತೆ. ಆ ವಿವೇಕ್ ನಿಮಗ್ ಗೊತ್ತಾ? ಶಾನೆ ಗೊತ್ತು ಸಾ. ದೇವ್ರಂತ ಮನ್ಸ, ಪ್ರೀತಿ ಅಂದ್ರೆ ಬಿದ್ದು ಸಾಯ್ತಾ ಇದ್ದ. ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬುದ್ಧಿ ಕಮ್ಮಿ. ದಡ್ ನನ್ ಮಗ, ಮುಟ್ಟಾಳ್ ನನ್ ಮಗ, ಚಂಡಾಳ್ ನನ್ ಮಗ, ಮನೆ ಆಳ್ ನನ್ ಮಗ. ಪಾಪ ಆ ವಿವೇಕಂಗೆ ತುಂಬಾ ಕಾಟ ಕೊಡ್ತಿದಂತೆ ಗೊತ್ತಾ ಸಾ? ಆ ವಿಷಯ ನಮ್ಗೆ ಯಾಕೆ ಬಿಡಪ್ಪ. ಯೂನಿವರ್ಸಿಟಿ ಹೋಗೋ ದಾರಿ ಯಾವ್ದು? ಸೀದಾ ಹೋಗಿ ಕೆರೆ ದಾಟಿದ್ರೆ ಅದೇ ಯೂನಿವರ್ಸಿಟಿ. ಓಕೆ ಸಾರ್, ಹೊಸಾರು ಯೂನಿವರ್ಸಿಟಿ ಕಡೆ ಹೋಗ್ಬಿಡಿ ಸಾರ್. ಯಾಕೆ? ನೀವು ಅಲ್ಲಿ ಹೋದ್ರೆ ನಿಮ್ಮನ್ನ ಹಿಡಿದು ವೈಸ್ ಚಾನ್ಸಲರ್ ಮಾಡ್ಬಿಡ್ತಾರೆ. ನನ್ನ ಟೈಮ್, ಎನರ್ಜಿ, ಇಂಟೆಲಿಜೆನ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಮಾಡ್ಕೊಂಡೆ. ಛೇ, ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು. ಟೇಕ್ ಇಟ್ ಈಸಿ. ಬೆಟ್ಟ ಆಗದು ಇಲಿ ಹಿಡಿದ ಹಾಗಾಯ್ತು. ಏನೂ ಇಲ್ಲದ ಕಡೆ ಏನೋ ಇದೆ ಅಂತ ಹೋಗಿ ಕೊನೆಗೆ ಏನೂ ಸಿಗಲಿಲ್ಲ ನಮಗೆ. ಇದೆಲ್ಲ ನಮ್ಮ ಪ್ರೊಫೆಷನಲ್ ಇದ್ದದ್ದೇ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಮೊದಲು ಇದು ಒಂದು ವರದಕ್ಷಿಣೆ ಸಾವು ಇರಬಹುದು ಅಂತ ಗೆಸ್ ಮಾಡಿದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಆ ವಿವೇಕ್ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ಬಿಟ್ಟ. ಇದು ಆಕಸ್ಮಿಕ ಸಾವು ಅಂತ ಈಗಲಾದ್ರೂ ಒಪ್ತೀರಾ, ಅಥವಾ ಇನ್ನೂ ಏನಾದರೂ ಸಂಶಯಗಳಿವೆಯೋ? ಇದೆ. ನನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಲಿಲ್ಲ. ಒಂದು, ಸೆಪ್ಟೆಂಬರ್ 29ಗೆ
ವಿವೇಕ್ ಡೈರಿ ಬರೆಯೋದನ್ನ ಸ್ಟಾಪ್ ಮಾಡ್ದ. ಯಾಕೆ? 2, ನನ್ನನ್ನು ಕೊಲೆ ಮಾಡಕ್ಕೆ ಅಟೆಂಪ್ಟ್ ಮಾಡಿದ್ ಯಾರು? ಯಾಕೆ? 3, ಕೊಲೆ ಆದ ಹಿಂದಿನ ದಿನ ಡೇವಿಡ್ ಸಿಮ್ಲಾಗ್ ಬಂದಿದ್ದ. ಯಾಕೆ? ಉತ್ತರ ಸಿಂಪಲ್ ಆಗಿದೆ. ವಿವೇಕ್ ಒಬ್ಬ ಕನಸುಗಾರ. ಮದುವೆಯಾದ ಖುಷಿನಲ್ಲಿ ಅವನು ಡೈರಿ ಬರೆಯೋದನ್ನ ಮರ್ತಿರ್ಬಹುದು. ಆ ಸ್ಟೇಷನ್ ತಪ್ಪಿಸಿಕೊಂಡ 2 ರೌಡಿಗಳಲ್ಲಿ ಒಬ್ಬ ನಿಮ್ ಕೊಲೆಗೆ ಅಟೆಂಪ್ಟ್ ಮಾಡಿರಬಹುದು. ಉದ್ದೇಶ ನಿಮ್ಮನ್ನ ಹೆದರಿಸಿ ಸಿಮ್ಲಾಕ್ಕೆ ಓಡಿಸ್ಬೇಕು ಅಂತ ಆಗಿರಬಹುದು. ಡೇವಿಡ್ ಒಬ್ಬ ಅಲೆಮಾರಿ, ಆಕಸ್ಮಿಕವಾಗಿ ಸಿಮ್ಲಾಕ್ ಬಂದಿರಬಹುದು. ಎನಿವೇ, ಐ ಹ್ಯಾವ್ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ಸಿಮ್ಲಾ. ಬೆಳಿಗ್ಗೆ ಹೊರಡ್ತಾ ಇದ್ದೀನಿ. ನೀವು ಕೊಟ್ಟಿದ್ದ ಸಹಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಬರೀ ಕೈಲಿ ಬಂದೆ, ಬರೀ ಕೈಲಿ ಹೋಗ್ತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ ಮಿಸ್ಟರ್ ಸಕ್ಸೇನಾ? ನೋ ನೋ, ನಾಟ್ ಇಟ್ ಆಲ್. ನಾನು ಬರೀ ಕೈಲಿ ಹೋಗ್ತಾ ಇಲ್ಲ. ನಿಮ್ ಸ್ನೇಹ, ವಿಶ್ವಾಸ, ಸಹಕಾರ ಎಲ್ಲ ಪಡ್ಕೊಂಡು ಹೋಗ್ತಿದ್ದೀನಿ. ದಟ್ ಇಸ್ ದ ಸ್ಪಿರಿಟ್. ಸಿಮ್ಲಾ ಸೇರಿದ ಕೂಡಲೇ ಫೋನ್ ಮಾಡಿ. ಇನ್ನೊಮ್ಮೆ ಬಿಡುವಾಗಿ ಈ ಕಡೆ ಬನ್ನಿ. ಕೊಲೆ ಕೇಸ್ ತಗೊಂಡಲ್ಲ, ನನಗೆ ಎಷ್ಟಾಗಿ ಬನ್ನಿ. ಥ್ಯಾಂಕ್ ಯು. ನೀವು ಅಷ್ಟೇ ಸಿಮ್ಲಾ ಕಡೆ ಬನ್ನಿ. ಒಬ್ರೇ ಅಲ್ಲ, ವಿತ್ ಫ್ಯಾಮಿಲಿ ಬನ್ನಿ. ಸಿಮ್ಲಾ ಅಂದ್ರೆ ಭಯ ಆಗುತ್ತೆ. ಯಾಕೆ? ಈ ಕಡೆಯಿಂದ 2 ಹೋಗಿ ಆ ಕಡೆಯಿಂದ ಒಬ್ರೇ ಬರ್ಬೇಕಾಗತ್ತಲ್ಲ ಅಂತ. ಏನ್ ಲೆಕ್ಕ ಹಾಕ್ತಿದ್ದೀರಾ? ಏನಿಲ್ಲ, ಹೊರಡೋಕ್ ಮುಂಚೆ ವಿವೇಕಗೊಂದು ಮಾತು ಹೇಳ್ಬೇಕಾಗಿತ್ತು, ಮರ್ತೇ ಹೋಯ್ತು ನೋಡಿ. ಆದ್ರೆ ನಾನು ಮರೀಲಿಲ್ಲ. ನೀವಿವತ್ ಸಿಮ್ಲಾಕ್ ಹೋಗ್ತಿದ್ದೀರಿ ಅಂತ ನಿನ್ನೆ ಡೇವಿಡ್ ಮತ್ತು ವಿವೇಕ್ಗೆ ಫೋನ್ ಮಾಡಿ ಹೇಳ್ದೆ. ಅವ್ರೀಗ ಬಂದ್ರು ಬರಬಹುದು. ಅದೋ ನೋಡಿ, ಬಂದೇ ಬಿಟ್ರು. ಹಲೋ. ಹಲೋ. ಏನ್ ಸರ್, ಬರೋವಾಗ್ಲೂ ಹೇಳದೆ ಬಂದ್ರಿ, ಹೋಗೋವಾಗ್ಲೂ ಹೇಳದೆ ಹೋಗ್ತಿದ್ದೀರಿ. ಅಂತ ಅಪರಾಧ ನಾನು ಏನ್ ಮಾಡಿದೆ ಸರ್? ಅಪರಾಧಿ ನೀವಲ್ಲ, ನಾನು. ನಿಮ್ಗೆಲ್ಲ ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ. ವಿವೇಕ್, ಒಬ್ಬ ಅಣ್ಣನಾಗಿ ಮಾತು ಹೇಳ್ತಿದ್ದೀನಿ, ನೀವೇನೊಂದು ಮದ್ವೆ ಮಾಡ್ಕೋಬೇಕು. ನನಗಂತೂ ಹೇಳಿ ಹೇಳಿ ಸಾಕಾಯ್ತು. ನೀವಾದ್ರೂ ಒಂದು ಮಾತು ಹೇಳಿ ಸರ್. ಸಂಜೆ ಆಯ್ತು ಅಂದ್ರೆ ಸ್ಮಶಾನಕ್ಕೆ ಹೋಗಿ ಕೂತ್ಕೋತಾನೆ. ಮನೆಯಲ್ಲ ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕ್ತಾರೆ. ಚಾಚಾ, ಇಂಥ ದುಃಖದಲ್ಲಿದ್ದಾಗ ನಾನ್ ಬೇರೆ ಟಾರ್ಚರ್ ಮಾಡ್ಬಿಟ್ಟೆ. ಇಲ್ಲ ಸರ್, ನೀವು ಬಂದಿದ್ದು ನಂಗೊಂಥರ ಒಳ್ಳೇದೇ ಆಯ್ತು. ನನಗಂಟಿದ ಕಳಂಕನ ನೀವೇ ತೊಡೆದು ಹಾಕಿದ್ರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು. ದಯವಿಟ್ಟು ಈ ಸ್ಮಾಲ್ ಪ್ರೆಸೆಂಟೇಷನ್. ನೋ ನೋ ನೋ, ಈ ಅಭ್ಯಾಸ ನನಗಿಲ್ಲ ಸರ್. ಸರ್ ಇಲ್ಲ ಅನ್ಬೇಡಿ. ಹೊರಗಡೆಯಿಂದ ಬಂದ ಅತಿಥಿಗಳಿಗೆ ಉಡುಗೊರೆ ಕೊಡೋದು ನಮ್ಮ ಮೈಸೂರಿನ ಸಂಸ್ಕೃತಿ. ಪ್ಲೀಸ್ 1 ನಿಮಿಷ. ಪ್ಲೀಸ್ ಸರ್. ಟ್ರೈನ್ ಹೊರಡೋ ಟೈಮ್ ಆಯ್ತು, ಲಗೇಜ್ ಇಟ್ಟು ಬಂದ್ಬಿಡ್ತೀನಿ. ಜಸ್ಟ್ ಅ ಮಿನಿಟ್, ಓಕೆ? ಸಿಮ್ಲಾ ಅಂದ್ರೆ ಭಯ ಆಗುತ್ತೆ. ಯಾಕೆ? ಯಾಕೆ ಅಂದ್ರೆ ಈ ಕಡೆಯಿಂದ 2 ಹೋಗಿ ಆ ಕಡೆಯಿಂದ ಒಬ್ಬರೇ ಬರ್ಬೇಕಾಗತ್ತಲ್ಲ ಅಂತ. ಹಲೋ, ನನಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಸುಮ್ಮನೆ ಹೋಗಿ ತಲೆ ತಿನ್ಬೇಡಿ, ಕೌಂಟರ್ ಕ್ಲೋಸ್ ಆಗಿದೆ. ಏನ್ ಡೀಟೇಲ್ಸ್ ಬೇಕಾಗಿತ್ತು ಸರ್? ಅಕ್ಟೋಬರ್ 5ನೇ ತಾರೀಕಿಗೆ ವಿವೇಕ್ ಮತ್ತು ಪ್ರೀತಿ ಇಬ್ರು ಗಂಡ ಹೆಂಡತಿ ಇಲ್ಲಿಂದ ಸಿಮ್ಲಾ ತನಕ ಟ್ರಾವೆಲ್ ಮಾಡಿದ್ರು. ಅದ್ರದ್ದು ರೆಸರ್ವೇಶನ್ ಡೀಟೇಲ್ಸ್ ಸ್ವಲ್ಪ ನೋಡ್ತೀರಾ? ಅಕ್ಟೋಬರ್ 5ನೇ ತಾರೀಕು ವಿವೇಕ್ ಅಂಡ್ ಫ್ಯಾಮಿಲಿ. ಹೌದು ಸರ್, ಅಕ್ಟೋಬರ್ 5ನೇ ತಾರೀಕು ವಿವೇಕ್ ಅಂಡ್ ಫ್ಯಾಮಿಲಿ ಸಿಮ್ಲಾಗೆ 2 ಟಿಕೆಟ್ ರಿಸರ್ವೇಶನ್ ಮಾಡಿಸಿದ್ದಾರೆ. ರಿಟರ್ನ್ ಜರ್ನಿಗೆ ಯಾವತ್ತು ರಿಸರ್ವ್ ಮಾಡಿಸ್ತಾರೆ ನೋಡಿ? ರಿಟರ್ನ್ ಜರ್ನಿ ಸರ್, ರಿಟರ್ನ್ ಜರ್ನಿ 15ನೇ ತಾರೀಕು ಸಿಮ್ಲಾದಿಂದ ಮೈಸೂರಿಗೆ ವಿವೇಕ್ ಅವರು ಒಂದೇ ಟಿಕೆಟ್ ರಿಸರ್ವ್ ಮಾಡಿಸಿದ್ದಾರೆ ಸರ್. ಈ ಕಡೆಯಿಂದ 2 ಟಿಕೆಟ್ ರಿಸರ್ವ್ ಮಾಡಿಸಿ, ಆ ಕಡೆಯಿಂದ ಒಂದೇ ಟಿಕೆಟ್ ರಿಸರ್ವ್ ಮಾಡಿಸಿದಾನ? ಬೇಕಾದ್ರೆ ನೋಡಿ ಸರ್. ಥ್ಯಾಂಕ್ ಯು. ವಿವೇಕ್ ಎಲ್ಲಿ? ಇಲ್ಲೇ ಇದ್ನಲ್ಲ. ವಿವೇಕ್, ಗೆಟ್ ಹಿಮ್.
ಸತ್ಯನ ಒಪ್ಕೊಂಡು ಸರೆಂಡರ್ ಆಗಿ ಮತ್ತೆ ನೀನು ಓಡಿ ಹೋಗೋ ಪ್ರಯತ್ನ ಮಾಡಿದ್ರೆ ಪ್ರಾಣ ಕಳ್ಕೊಳ್ತೀಯ. ಲೇ ವಿವೇಕ್, ನಿನ್ನ ಈ ಕತೆಗೆ ಒಬ್ಬ ಹೀರೋ ಅನ್ಕೊಂಡಿದ್ದೆ, ವಿಲನ್ ಆಗ್ಬಿಟ್ಟಿಯಲ್ಲೋ. ಯಾಕೋ ಹೀಗ್ ಮಾಡ್ದೆ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಹೀರೋ ಒಬ್ಬ ವಿಲನ್ ಒಟ್ಟಿಗೆ ಇರ್ತಾನೆ. ಪ್ರೀತಿನ ನಾನೇ ನಂಬಿಸಿ ಸಿಮ್ಲಾ ಕರ್ಕೊಂಡು ಹೋದೆ. ಅವಳನ್ನ ಎತ್ತರವಾದ ಜಾಗ ಕರ್ಕೊಂಡು ಹೋಗಿ ತಳ್ಳಿ ಸಾಯಿಸ್ದೆ. ಯಾರಿಗೂ ಗೊತ್ತಾಗಬಾರ್ದು ಅಂತ ಬೇಕಾದಷ್ಟು ನಾಟಕ ಮಾಡಿದೆ. ಈ ಕಡೆಯಿಂದ 2 ಟಿಕೆಟ್ ರಿಸರ್ವ್ ಮಾಡಿಸ್ದೆ. ಆ ಕಡೆಯಿಂದ ನಾನೊಬ್ಬನೇ ಬರ್ತೀನಿ ಅಂತ 1 ಟಿಕೆಟ್ ರಿಸರ್ವ್ ಮಾಡಿಸ್ದೆ. ಅದು ಒಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ನೀವು ತಿಪ್ಪರ್ ಲಾಗ ಹೊಡೆದಿದ್ರು ನನ್ನ ಮಾತ್ರ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಲೇ, ಪ್ರೀತಿ ಅಂದ್ರೆ ನನ್ನ ದೇವತೆ, ನಾನು ಅವಳ ಭಕ್ತ, ಅವಳು ಅಂದ್ರೆ ನನ್ನ ಪ್ರಾಣ ಅಂತಿದ್ಯಲ್ಲೋ. ಅದಕ್ಕೆ ಅವಳ ಪ್ರಾಣ ತೆಗೆದಿದ್ದು. ಯಾರಾದ್ರೂ ದೇವತೆ ಜೊತೆ ಮಲಗೋಕ್ಕಾಗತ್ತಾ? ದೇವತೆ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ಅವತ್ತು ನನ್ನ ಮದುವೆ ಹಿಂದಿನ ದಿನ ಆ ನನ್ನ ದೇವತೆಗೆ ಒಲವಿನ ಕಾಣಿಕೆ ಕೊಡಬೇಕು ಅಂತ ಹೊರಟೆ. ಏನೇ ಚಿನಾಲಿ, ಇಷ್ಟು ದಿವಸ ಈ ರಾಜನ್ ಮೈ ಬೇಕಾಗಿತ್ತು, ಇವತ್ತು ದೊಡ್ಡ ಮನೆ ಹುಡುಗ ಸಿಕ್ಕದ ಅಂತ ಹೇಳಿ ರಖಾವ ಮಾಡ್ತಾ ಇದೀಯಾ? ಕ್ಯಾಂಪ್ನಲ್ಲಿ ಆದದ್ದು ಒಂದು ಕಹಿ ಘಟನೆ ರಾಜ. ಅದನ್ನ ನಾನು ಮರ್ತು ಬಿಟ್ಟಿದ್ದೀನಿ. ನೀನು ಮರ್ತು ಬಿಡು ಪ್ಲೀಸ್. ಈಗ ಹೇಳಿ, ನಾನು ಮಾಡಿದ ತಪ್ಪ? ಹೌದು ವಿವೇಕ್, ನೀನು ಮಾಡಿದ ತಪ್ಪು. ಪ್ರೀತಿ ನನ್ನ ಹತ್ರ ಎಲ್ಲ ಹೇಳಿದ್ಲು. ಯೌವನದ ಸ್ವಪ್ನಲ್ಲಿ ಅವಳು ಮಾಡಿದ ತಪ್ಪು ನಿಜವಾದ್ರು ಮದುವೆ ಆದ್ಮೇಲೆ ತಿದ್ದುಕೊಂಡು ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಹೇಳಿದ್ಲು. ನೀನು ಅವಳನ್ನ ಒಂದು ಸಲ ಕ್ಷಮಿಸ್ಬೇಕಿತ್ತು, ಬದುಕೋ ಅವಕಾಶ ಕೊಡ್ಬೇಕಿತ್ತು. ವಿವೇಕ್, ನೀನ್ ದುಡುಕ್ ಬಿಟ್ಟಿಯೋ, ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಆಗ್ಬಿಟ್ಟಿಯಲ್ಲೋ. ನಿಮ್ಮ ಕಾನೂನಿನ ಕಣ್ಣಲ್ಲಿ ಡ್ರೈವರ್ ರಾಜ ಅಪರಾಧಿ ಅಲ್ವೇನೋ? ಅಲ್ಲ, ಕಾನೂನನ್ನ ಉಲ್ಲಂಘಿಸಿದವರಿಗೆ ಮಾತ್ರ ಕಾನೂನಲ್ಲಿ ಶಿಕ್ಷೆ ಇದೆ. ಅನೈತಿಕ ಸಂಬಂಧಗಳಿಗೆ ಕಾನೂನಲ್ಲಿ ಉತ್ತರ ಇಲ್ಲ. ನಾನು ಅವಳನ್ನ ಕೊಂದಿದ್ದು ಬರೀ ಸೇಡ್ಗೋಸ್ಕರ ಅಲ್ಲ. ನನ್ನ ಆ ಪವಿತ್ರ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ಕೊಂದೆ.